ಇಂಗ್ಲಿಷ್ ಇರುತ್ತೆ. ಈ ತರ ಡಬಲ್ ಸ್ಟ್ಯಾಂಡರ್ಡ್ ಮೆಂಟಾಲಿಟಿ ಬಗ್ಗೆ ನಿಮ್ಮ ಒಪಿನಿಯನ್? It's not double standard mentality. Sir, for example, my name is Sudeep. Kannada. Sudeep Pallad actually comes from a very Bengali name. Appa Amma, Narasimhaswara, Udupi, Karnataka. ಮಾರ್ಕ್ ಅನ್ನೋದೇನಿದೆ ಇಂಗ್ಲೀಷ್ನಲ್ಲಿ ತೊಗೊಂಡು ನಾವು ಅದು ಇದು ಅಂತ ಬಂದ್ಮಾಡೋದು. ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದೀವಿ, ಕನ್ನಡ ಸೇವೆ ಮಾಡ್ತಾ ಇದ್ದೀವಿ, ಕರ್ನಾಟಕದಲ್ಲೇ ಮಾತಾಡ್ತಾ ಇದ್ದೀವಿ, ಕನ್ನಡದಲ್ಲೇ ಇದ್ದೀವಿ ಅನ್ನೋದೇ ಟೈಟ್ಲ್ ಆಗಿದೆ. ಫಾರ್ ಎಕ್ಸಾಂಪಲ್ ಅಲ್ಲಿ ನೀವೇ ಮಾತಾಡ್ಬೇಕಾದ್ರೆ ಅರ್ಜೆಂಟಲ್ಲಿ ಕ್ಯಾಮ್ರಾ ತಗೊಂಬರೋ ಅಂತ ಹೇಳ್ತೀವಿ, ಕ್ಯಾಮ್ರಾ ಅಂತ ಹೇಳ್ತೀವಿ. ಎಲ್ಲಾದರೂ ಕನ್ನಡ ಇಲ್ಲಿದೆ ಸರ್. ಅವಾಗಿರ್ಬೇಕಾದ್ರೆ ಕನ್ನಡಕ್ಕೆ ಚಿತ್ರರಂಗಕ್ಕೆ ನೋಡಿ ತಮಿಳವ್ರನ್ನ ಕರ್ಕೊಂಡ್ಬಂದು ಕೆಲಸ ಮಾಡಿಸ್ತಾ ಇದ್ದೀವಿ, ತಮಿಳ್ ನಿರ್ಮಾಣದ ಕರ್ಕೊಂಡ್ಬಂದು ಕನ್ನಡ ಕೆಲಸ ಮಾಡ್ತಾ ಇದ್ದೀವಿ, ಕನ್ನಡದಲ್ಲಿ ಮಾತಾಡ್ತಾ ಇದ್ದೀವಿ, ಕನ್ನಡದಲ್ಲಿ ಅವರೆಲ್ಲರೂ ಕನ್ನಡದಲ್ಲಿ ಮಾತಾಡಿಸ್ತಾ ಇದ್ದೀವಿ. ಕರ್ನಾಟಕದಿಂದ ಹೊರಗಡೆ ಎಲ್ಲೇ ಕೆಲಸ ಮಾಡೋಕ್ಕೋದು ಕನ್ನಡಿಗರ ಕರ್ಕೊಂಡು ಕೆಲಸ ಕೊಟ್ಟಿದ್ದೀವಿ, ಕನ್ನಡದವ್ರು ಮಾಡ್ತಾ ಇದ್ದಾರೆ. ಇದು ಅಪ್ಪಟ ಕನ್ನಡದವರ ಮಾತು ಸರ್. ಮಾರ್ಕ್ ಅನ್ನೋದೇನು ಇಂಗ್ಲೀಷಲ್ಲಿ ಇರ್ಬೋದು, ಮಾರ್ಕ್ ಮೈ ವರ್ಕ್ ಇಟ್ ಇಸ್ ಕನ್ನಡ ಸರ್. ಆಮೇಲೆ ಏನು ಸರ್ ಡಬಲ್ ಸ್ಟ್ಯಾಂಡರ್ಡ್ ಬರಲ್ಲ ಸರ್. ಹೆಂಗೆ ಬರ್ಬೋದು ಸರ್? ಬರೋಲ್ಲ. ಈಗ ನಮ್ಮ ಮನೆಯಲ್ಲಿ ನಾನು ಏನೇ ಒಂದು ಹೆಸರು ಇಡಬೇಕಾದ್ರೆ ಇಂಗ್ಲೀಷ್ನಲ್ಲೂ ಬರೀತೀನಿ, ಕನ್ನಡದಲ್ಲೂ ಬರೀತೀನಿ. ಸಿಗ್ನೇಚರು ನಾನು ಇಂಗ್ಲೀಷ್ನಲ್ಲಿ ಹಾಕಿರ್ತೀನಿ, ಕನ್ನಡದಲ್ಲೂ ಎಷ್ಟೋ ಜನ ಒಂದು ಸಿಗ್ನೇಚರ್ ಮಾಡ್ತಾರೆ. ಇಟ್ ಈಸ್ ನಾಟ್ ಡಬಲ್ ಸ್ಟ್ಯಾಂಡರ್ಡ್ ಸರ್. ಆ್ಯಸ್ ಲಾಂಗ್ ಆಸ್ ವಿ ನೋ ನಾವು ಸರ್ವ್ ಮಾಡ್ತಾ ಇರೋದು ನಮ್ಮ ದೇಶನ, ನಮ್ಮ ಊರನ್ನ, ನಮ್ಮ ಜನನ ಅನ್ನೋದಾಗ ಅದು ಯಾವುದೂ ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ ಸರ್. ದೃಷ್ಟಿಕೋನ ಮೇಲೆ ಹೋಗುತ್ತೆ. ನಾವು ಯಾವ ರೀತಿ ನೋಡೋಕ್ಕೆ ಇಷ್ಟಪಡ್ತೀವಿ ಆ ರೀತಿ ಕಾಣುತ್ತೆ ಅಷ್ಟೇ ಸರ್. ಸಿನಿಮಾ ಮಾಡಿದ್ರೆ ಹಿಂಗೆ ಇಡ್ತೇನೆ, ಮನೇಲಿದ್ರೆ ಕೆಲಸ ಮಾಡಲ್ಲ ಅಂತ ಏನಾದ್ರು ಹೊರಗಿದ್ದೇ ಇರುತ್ತಲ್ಲ ಸರ್, ಅದು ರೂಢಿ ಆಗಿಬಿಟ್ಟಿದೆ. ಈಗ ನಾನೇ ಸೇರ್ಕೊಂಡ್ಬಿಟ್ಟಿದ್ದೀನಿ ನೋಡಿ, ಅದೇ ಬೆಸ್ಟ್. ಸುದೀಪ್ ಸರ್, ಒಂದು ಕನ್ಸರ್ನ್ ಕೇಳ್ತಿರೋದು ಕಾಲಿಗೆ ಏನಾಗಿದೆ ಅಂತ. ಅಲ್ಲಲ್ಲೇ ಕಾಡದೆ ಜಾಗದಲ್ಲೆಲ್ಲ ತಗೊಂಡೋಗಿ ಇಡ್ತಾ ಇರ್ತೀವಲ್ಲ, ಈಗ ಅದೊಂದು ಏಟಾಗಿದೆ ಒಂದು. ಈ ಸಿನಿಮಾದಲ್ಲಿ ಇರಬಹುದು, ಜೊತೆಗೆ ನಿಮ್ಮ ಫೀಮೇಲ್ ಫ್ಯಾನ್ಸ್ ತುಂಬಾ ಬೇಜಾರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮ್ಯಾಕ್ಸ್ ಅಲ್ಲಿ ಹೀರೋಯಿನ್ ಅನ್ನೋದು ಇರ್ಲಿಲ್ಲ, ಈ ಸಿನಿಮಾದಲ್ಲೂ ಎಲ್ಲ ಒಂದು ರೊಮ್ಯಾಂಟಿಕ್ ಮೆಲೋಡಿ ಅನ್ನೋದು ಏನಾದ್ರು ಕೊಡ್ತೀರಾ? ನೋಡಿ ಎಷ್ಟು ನೆಮ್ಮದಿಯಾಗಿ ಕಾಣ್ತಾ ಇದ್ದೀನಿ, ಆರಾಮಾಗಿದ್ದೀನಿ. ಇನ್ನೊಂದು ನನಗೆ ಬಹಳ ಖುಷಿಯಾಗಿದೆ ಏನಂದ್ರೆ, ಇವತ್ತಿನ ಸ್ಪೀಚ್ ಅಲ್ಲಿ ಅದ್ಭುತವಾದಂತ ನನಗೆ ಗೊತ್ತಿರೋಂಗೆ ಸ್ಪೀಚ್ ಕೊಟ್ಟಿದ್ದು ನಮ್ಮ ಸಿಂಪಲ್ ಎಲ್ಲಪ್ಪ ಇದೆ ಹೊರಡೋಗಿ. ನಾನು ಅವ್ರದ್ದು ಪರ್ಸ್ಪೆಕ್ಟಿವ್ ಅರ್ಥನೇ ಮಾಡ್ಕೊಂಡಿರಲ್ಲ. ನನಗೆ ಎಲ್ಲರೂ ಮೇಕಪ್ ಹಾಕಿ ಚೆನ್ನಾಗಿ ಕಾಣ್ತಾರೆ, ಅದ್ರಲ್ಲಿ ಮುಖಕ್ಕೆ ಹಾಕೊಂಡಿರೋದು ಬಸಿ ಬಳ್ಕೊಂಡಾಗ್ಲೂ ಚೆನ್ನಾಗಿ ಕಾಣೋದು ನೀವೇ ಅಂತ. ಈಗ ನನಗೆ ನೀವು ಹೇಳಿದ್ದಕ್ಕೆ ಉತ್ತರ ಸಿಗ್ತಾ ಇದೆ. ಅದನ್ನೆಲ್ಲ ಆ ಥರ ಹಾಕೊಂಡ್ಮೇಲೆ ಪಕ್ಕದಲ್ಲಿ ಯಾವ ಹೀರೋಯಿನ್ ಬರಲ್ಲ. ಅವರಿಗೂ ಒಂದು ಆಸೆ ಇರುತ್ತೆ, ಹೀರೋ ಚೆನ್ನಾಗಿರ್ಬೇಕು, ಮೇಕಪ್ ಹಾಕೊಂಡು ಗ್ಲಾಮರ್ ಆಗಿರ್ಬೇಕು ಅಂತ. ಇಲ್ಲಿ ನಮ್ದು ಈ ಪತ್ರಿಕೆಯಲ್ಲಿ ಎಸ್ಪೆಷಲಿ ವಿಜಯ್ ಇವ್ರು ಬರೆಯೋ ಕಥೆಗಳಾಗಿದೆ. ಏನಮ್ಮ ಸ್ತ್ರೀ ದೋಷ ನನಗೆ ಅಟ್ಲೀಸ್ಟ್ ಗೊತ್ತಿರೋ ಹಾಗೆ ಈ ಲೈಫಲ್ಲಿ ಇಲ್ಲ ನೋಡಿ. ನೀವೇ ಬರೀ ಸ್ತ್ರೀಗಳೇ ಪ್ರಶ್ನೆ ಕೇಳ್ತೀರಿ, ಸ್ತ್ರೀಗಳೇ ನಗ್ತೀರಿ ಎಂದು ನನಗೆ ಅನ್ನೋ ಸಿಗೋ ಕಂಡಿದೆ. ಏನಮ್ಮ ಅದು ನಿಮ್ ಕಣ್ಣಿಗೂ ಕಾಡ್ಬಿಟ್ಟು ಈ ಪ್ರಶ್ನೆ ಕೇಳ್ತಾ ಇದ್ದಾರೆ, ಉತ್ತರ ಕೊಡಬೇಕೆ ನಾನು. ಕರೆಕ್ಟೇ. ಯಾವುದೇ ಸಿನಿಮಾ ಸ್ಟಾರ್ಟ್ ಆಗಕ್ಕೆ ಮೊದಲು ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಒಂದು ಕಾಷನ್ ಇರುತ್ತೆ. ನೀವು ಟ್ರೈಲರ್ ನಲ್ಲಿ ಒಂದು ಸಂದೇಶ ಕೊಟ್ಟಿದ್ದೀರಾ, ದಮ್ ಹೊಡೆಯೋದು ಕಡಿಮೆ ಮಾಡಬೇಕು ಅನ್ನೋದು. ಫ್ಯಾನ್ಸ್ ಸಂದೇಶ ಕೊಟ್ಟಿರೋದು, ಜೊತೆಗೆ ಕಮ್ಮಿ ಮಾಡಿ ಅಂತ ಹೇಳಿದ್ರು, ಬಿಡಿ ಅಂತ ಹೇಳಿದ್ರು. ಸಿನಿಮಾದಲ್ಲಿ ಏನಾದ್ರು ನಿಜವಾಗ್ಲೂ ನೀವು ಸ್ಮೋಕ್ ಮಾಡಿದ್ದೀರಾ ಸರ್? ಏನು ಸಿನಿಮಾದಲ್ಲಿ ನಿಜವಾಗ್ಲೂ ಸ್ಮೋಕ್ ಮಾಡಿದ್ದೀರಾ? ಅವಶ್ಯಕತೆ ಬಂದಾಗ ಮಾಡಿದ್ದೀವಿ, ಇಲ್ಲ ನಾರ್ಮಲ್ ಆಗಿ ನಾನು ಸುಮಾರು ವರ್ಷಗಳಾಗ್ಬಿಟ್ಟು. ದಾದಾ ಲಕ್ಷ್ಮೀನಾರಾಯಣ್ ಈ ಕಡೆ ಇದ್ದಾರೆ. ಸಿನಿಮಾ ಸುದೀಪ್ ಸರ್ ಅಂತ ದೊಡ್ಡ ಸ್ಟಾರ್ಗಳು ವರ್ಷ 2 ವರ್ಷ ತಗೊಂಡ್ಬಿಡ್ತಾರೆ, ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಸಿನಿಮಾ ಆದ್ರೂ ಮಾಡಬೇಕು ಅಂತ ಜನ ಯೂಶಲಿ ಪ್ರಶ್ನೆ ಮಾಡ್ತಾರೆ, ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ. ಈಗ ತುಂಬಾ ಶಾರ್ಟ್ ಟೈಮ್ ಲೈನ್ ಆಗಿ ನನಗೆ ಆ್ಯಕ್ಚುಲಿ ಭಾಳ ಆಸೆ ಇದ್ದು ಬಿಲಾರಂಗ ಭಾಷೆ ಈ ವರ್ಷ ರಿಲೀಸ್ ಆಗಬೇಕು ಅಂತ. ಬಟ್ ಅವರು ಹಾಕೊಂಡಿರೋ ಯೋಜನೆಗಳು, ಸೆಟ್ಗಳು, ವರ್ಕ್ ನೋಡೋಕೆ ಹೋದಾಗ ಅನುಪುರ ಮಾತಾಡಿದ್ದು ಫ್ಯಾಕ್ಟ್ ಬಂದ್ಬಿಟ್ಟು ಈ ವರ್ಷ ಸಾಧ್ಯತೆ ಇಲ್ಲ ಅಂದ್ಬಿಟ್ಟು, ಬಿಕಾಸ್ ಆಫ್ ಸಿ ಜಿ ವರ್ಕ್. ಅವ್ರು ತುಂಬ ಒಂದು ದೊಡ್ಡ ಪ್ರಪಂಚ ಕ್ರಿಯೇಟ್ ಮಾಡಿದ್ದಾರೆ ಬಿಲಾರಂಗ ಭಾಷೆ. ಸೊ ಹಾಗಿರ್ಬೇಕಾದ್ರೆ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಹಿಮ್ ಆ್ಯಂಡ್ ಮೈ ಬಿಲಾರಂಗ ಭಾಷೆ ಟೀಮ್ ಆಲ್ಸೋ. ಅದನ್ನು ಹೇಳಿದಾಗ ನನಗೆ ಇಲ್ಲ ಈ ವರ್ಷ ಬರಬೇಕು ಅಂದಾಗ ಕರೆಕ್ಟಾಗಿ ನನ್ನ ತಲೆಗೆ ಆ ಮೂಮೆಂಟಲ್ಲೂ ಡಿಸ್ಕಷನಲ್ಲಿ ವಿಜಯ್ ಅವರಿಗೆ he came out with a very beautiful plot, and I think that immediately I spoke to him.
ಆ್ಯಂಡ್ ನನಗೆ ವಿಜಯ್ಗೆ ನಾನೇನು ಹೇಳಿದ್ರೆ ಮಾಡಿದ್ರೆ ಡಿಸೆಂಬರಲ್ಲಿ ಬರೋದು, ಇಲ್ಲ ಕೈ ಹಾಕೋದು ಬೇಡ. ಯಾಕಂದರೆ ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ನಮಗೆ ಡಿಸೆಂಬರ್ ಜನವರಿ ಬರೋಕ್ಕಾಗದೆ ಮತ್ತೆ IPL ಎಕ್ಸಾಮ್ಸ್ ಅಂದ್ಕೊಂಡು ಜೂನ್ ಜುಲೈ ಬರೋ ಹಾಗಿದೆ. ಐ ಮೈಟ್ ಆಸ್ ವೆಲ್ ಕಂಟಿನ್ಯೂ ವಿತ್ ದ್ಯಾಟ್ ಫಿಲ್ಮ್. ದೆನ್ ಈ ಸೆಡ್ ನೋ ಸರ್ ವಿ ಕ್ಯಾನ್. ಸೊ ಅದ್ರ ಬಗ್ಗೆ ಭಾಳ ಡಿಸ್ಕಷನ್ ಆಯ್ತು. ಅಂತೇನು ಸತ್ಯಜ್ಯೋತಿ ಅವರಿಗೂ ಕೂರ್ಸ್ಕೊಂಡು ಮಾತಾಡಿದಾಗ ತುಂಬ ಸ್ಪೀಡಾಗಿರ್ಬೇಕಾಗಿದೆ, ನಾವು ಮಾತ್ರ ಅಲ್ಲ ನೀವು ಅಂದಾಗ ನನಗೆ ಇನ್ನೊಂದು ಹೇಳಬೇಕು. ಈ ಸೆಟ್ಟಲ್ಲಿ ನಿಮ್ಗೆ ಸ್ಪೀಡ್ ಅಂತ ಏನು ಹೇಳ್ತಾ ಇದ್ರಿ, ಐ ಥಿಂಕ್ ಯು ಆಲ್ ನೋಟಿಸ್ಡ್ ಒನ್ ಮೋರ್ ಥಿಂಗ್, ದ ಕ್ವಾಲಿಟಿಯಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಅಂದರೆ ಅದು ಪ್ರೊಡಕ್ಷನ್ ಹೌಸಿಗೆ ನಾನು ತುಂಬ ಹಿಡಿದೆ. ಪ್ರೊಡಕ್ಷನ್ ಹೌಸಿಗೆ ಸತ್ಯಜ್ಯೋತಿ ಅವರಿಗೆ ನಾನು ತುಂಬ ಕ್ರೆಡಿಟ್ ಕೊಡಲೇಬೇಕು. ಎಲ್ಲೂ ಒಂದು ಫ್ರೇಮ್ ಇನ್ಫ್ಯಾಕ್ಟ್ ಇವರು ನನಗೆ ಒಂದು 500 ಜನ ಬೇಕು ಸರ್, ಫೈಟರ್ಸು ಜೂನಿಯರ್ಸ್ ಎಲ್ಲ ಸೇರಿದ್ರೆ ಅವರೊಂದು 800 ಜನ ತಂದು ನಿಲ್ಲಿಸೋದು, ಒಂದು 20 ಕಾರ್ ಬೇಕು, ಒಂದು 40 ಕಾರ್ ಮಾಡೋದು. ಇಟ್ಸ್ ಅವ್ರದ್ದು ಒಂದು ಪ್ಯಾಷನ್ ತುಂಬ ಚೆನ್ನಾಗಿದೆ. ಅವ್ರ ಎಕ್ಸ್ಪೀರಿಯನ್ಸಸ್ಗೆ, ಅವ್ರ ಸಂಸ್ಥೆ ಮಾಡಿದ ಹೆಸರಿಗೆ ಒಂದು ಚೂರು ಕಾಂಪ್ರಮೈಸ್ ಆಗಿಲ್ಲ. ಆ್ಯಂಡ್ ಅದು ಬಂದಿದ್ದೆಲ್ಲ ಅದೇ ತಕ್ಕಂಥ ಫ್ರೇಮಿಂಗ್ ಇಟ್ಟು ವಿಜಯ್ ಆ್ಯಂಡ್ ಚಂದ್ರು ದೇರ್ ಆರ್ ಎನ್ ಎಕ್ಸಲೆಂಟ್ ಜಾಬ್. ಈಗ ನೀವು ಟ್ರಿಗರ್ ಅಂತ ಬರೋಲ್ಲ ಸರ್, ಇಟ್ ಇಸ್ ಅ ಇನ್ಸ್ಪಿರೇಷನ್, ಇಟ್ ಇಸ್ ಅನ್ ಆಸ್ಪಿರೇಷನ್, ವಾಂಟಿಂಗ್ ಟು ಮೇಕ್ ಸಮಥಿಂಗ್ ಇನ್ ಅ ವೆರಿ ಸ್ಮಾಲ್ ಟೈಮ್. ನನ್ನ ಪ್ರಕಾರ ಚಿತ್ರರಂಗದಲ್ಲಿ ಇವತ್ತು ಮ್ಯಾಕ್ಸಿಮಮ್ ವರ್ಕಿಂಗ್ ಮಿನಿಮಮ್ ಟೈಮ್ ಅಂತ ಮಾಡಿದ್ರೆ ಐ ಥಿಂಕ್ ಎವ್ರಿಬಡಿ ಕ್ಯಾನ್ ಸರ್ವೈವ್. ದಟ್ಸ್ ವಾಟ್ ಐ ಫೆಲ್ಟ್ ಆ್ಯಂಡ್ ದಟ್ಸ್ ವಾಟ್ ವಿ ಶುಡ್ ಡೂ. I love to be tired. ಆಗಿಲ್ಲ ಅಂದಾಗ ಏನು ಮಾಡ್ತಾ ಇಲ್ಲ ಸರ್. ಐ ಲವ್ ಟು ಬಿ ಇವಾಗ ಬಿಸ್ನೆಸ್ ಆಂಗಲ್ ಅನ್ನ ಯಾವ ತರ ಥಿಂಕ್ ಮಾಡಿದ್ರೆ, ಜೊತೆಗೆ ಇವತ್ತಿನ OTT ಪರಿಸ್ಥಿತಿಯ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಅವ್ರು ಹೇಳಿದ್ದು ಸತ್ಯ ಇದೆ, ಅದರಲ್ಲಿ ತಪ್ಪೇನಿಲ್ಲ. ಬಟ್ ನಮ್ಮ ಜೀವನದ ಒಂದು ಸತ್ಯ ಇದೆಯಲ್ಲ, ಅದೇನಂತಂದರೆ ಇವಾಗ ಒಂದು ಮಾರ್ಕೆಟಲ್ಲಿ ಇರಬೇಕು ಅಂದಾಗ ನಾವು ಯಾವ ಥರ ಸಿನಿಮಾ ಮಾಡಬೇಕು, ಹೇಗೆ ಮಾಡ್ಕೊಂಡು ಬರಬೇಕು, ಮಾರ್ಕೆಟಲ್ಲಿ ಚಾನಲಲ್ಲಿ ಇರಬೇಕು ಅಂದರೆ ನಾವು ಎಷ್ಟು ಒಂದು ಯಾವ ಹಂತದಲ್ಲಿ. ಇವಾಗ ನಾವು ಸುಮ್ಮನೆ ಒಂದು ಹೀರೋ ಇದ್ದೀವಿ, ಮಾರ್ಕೆಟ್ ಇದೆ, ನಮ್ಮ ಪ್ರೊಡ್ಯೂಸರ್ ದುಡ್ಡಿದೆ ಅಂದ್ಕೊಂಡು ಹುಚ್ಚಾಪಟ್ಟಿ ಖರ್ಚು ಮಾಡೋಕ್ಕಾಗಲ್ಲ. ಒಂದು ಸಿನಿಮಾಗೆ ಒಂದು ಬೆಲೆ ಅಂತ ಇದೆ, ಆ ಬೆಲೆ ವಿ ಹ್ಯಾವ್ ಬೀನ್ ನಮ್ಮ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಎವ್ರಿ ಒನ್. ಐ ಥಿಂಕ್ ಒಳ್ಳೆ ಫಿಗರ್ಸ್ ಆ್ಯಂಡ್ ಒಳ್ಳೆ ಬಿಸ್ನೆಸ್ ಟಚ್ ಮಾಡಿದ್ದೀವಲ್ಲ ಕಡೆ. ಸಿ ದಟ್ಸ್ ನಾಟ್ ಎ ಸೈನ್. ಅವ್ರು ಹೇಳಿದ್ದು ತಪ್ಪಲ್ಲ, ಬಿಕಾಸ್ ಇಂಡಸ್ಟ್ರಿ ಇಸ್ ಡೆಫಿನೆಟ್ಲಿ ಸಫರಿಂಗ್. ಆ್ಯಂಡ್ ಅದು ಸರಿ ಹೋಗಬೇಕು ಅಂದರೆ ಐ ಥಿಂಕ್ ಇಟ್ ವಿಲ್ ಕಮ್. ಇವತ್ತಿಗೂ ಚಿಕ್ಕ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಓಡಿದ್ದಾವೆ. ಅಂಡ್ ಡೇ ವಿಲ್ ಕಮ್. ಇವಾಗ ಒಂದು ಸ್ಮಾಲ್ ಫೇಸ್ ನಡೀತಾ ಇದೆ, ವಿಲ್ ಬಿ ಬ್ಯಾಕ್. Yes, I was waiting. Where are you? Come on. See, I told you. Yes, ma'am. Yeah, your big boss is not allowing you. It's you. Yeah. Okay. Coming to Mark, ಅಂದ್ರೆ ನಾನು ಟ್ರೇಲರ್ ನೋಡಿದಾಗ ಮಾರ್ಕ್ ಅಂತ ಕೇಳಿದಾಗ ನೀವೇನಂತೀರ? ತುಂಬಾ ಮಾರ್ಕ್ಗಳಿದೆ ಇದರೊಳಗೆ. ಆ ದಿಕ್ಕಿನಲ್ಲಿ ನಾನು ಹೇಳ್ತಾ ಇರೋದು ಯು ವೇರ್ ಆನ್ ದ ಮಾರ್ಕ್. Okay. ಹೇಗೆ ಅದು? ಹೇಗೆ? How did it happen? How did this happen? This ಒಂಥರ ಮಿರಾಕಲ್ ಅನ್ಸುತ್ತಲ್ವಾ this mark? I'm good with magic. I'm a good magician, Shah. Trust me. Yeah. Audience say see a mark of fire in Mark. So how ಅಂದ್ರೆ story wise or character wise ನೀವು ಹೇಗೆ ಅದನ್ನ how did you make it a mark of fire in yourself? Fire is in my name, Shah. Film is only depicting it. Was there a fire in you that you have to? I always am on fire, Shah. A trademark style you wanted to learn and unlearn with Mark. Whatever I learned, I'm just presenting it now. Whatever I will learn, I will execute it in my next film. What is the benchmark you want to set with Mark? A smile on my producer's face and a pocket full of money and a lot of love from my audience. Okay, one final mark is what is the star mark? Star mark ಅಂದ್ರೆ ಒಂದು creative twist ಅಂತ ಹೇಳಿದ್ರೆ. So what is the star mark did you do for your own evolution of cinema journey? ಇವತ್ತವರೆಗೂ ಅಂದ್ರೆ ನಾವು ನೋಡಿದ್ದೀವಿ ಒಂದು ಟೈಮಲ್ಲಿ ಇದೇ ಥರ ನಡೀತಾ ಇತ್ತು, ಎಲ್ಲರೂ 5 ತಿಂಗಳಲ್ಲೇ ಫಿಲಮ್ ಶೂಟಿಂಗ್ ಎಲ್ಲ ನಡೀತಾ ಇತ್ತು. ಬಟ್ ಸಡನ್ಲಿ ಯು there was a lot of experimental films you were doing and that took time antana. So Vakasu, you wanted to bring your style into cinema and you wanted to make that star mark in your own cinema journey. Not like
ಐ ಥಿಂಕ್ ಎವ್ರಿ ಇವಾಗ ಮನೆಯಲ್ಲಿ ಒಂದೊಂದು ಅಡುಗೆಗೆ ಒಂದೊಂದು ಟೈಮ್ ಕೊಡಲೇಬೇಕಾಗುತ್ತೆ ನಾವು. ರೈಸ್ ಮಾಡೋ ಟೈಮಲ್ಲಿ ಬಿರಿಯಾನಿ ಮಾಡೋಕ್ಕಾಗಲ್ಲ, ಬಿರಿಯಾನಿ ಮಾಡೋಕ್ಕೆ ಟೈಮ್ ಮಾಡೋಷ್ಟು ಟೈಮ್ ರೈಸ್ ಮೇಲೆ ಇನ್ವೆಸ್ಟ್ ಮಾಡೋದು ತಪ್ಪಾಗುತ್ತೆ. ಎವ್ರಿ ಸ್ಕ್ರಿಪ್ಟ್ ಹ್ಯಾಸ್ ಇಟ್ಸ್ ಓನ್ ಟೈಮ್, ಎವ್ರಿ ಪ್ಲಾಟ್ ಹ್ಯಾಸ್ ಇಟ್ಸ್ ಓನ್ ಟೈಮ್. ಈಗ ಫಾರ್ ಎಕ್ಸಾಂಪಲ್ ನಾವು ಹೋಗ್ಬಿಟ್ಟು ಯಾವುದೋ ಒಂದು 18 ಫ್ಲೋರ್ ಬಿಲ್ಡಿಂಗ್ನ ನಾವು 3 ಫ್ಲೋರ್ ಬಿಲ್ಡಿಂಗ್ ಟೈಮಲ್ಲಿ ಕಟ್ತೀವಿ ಆಗಲ್ಲ. ನಾಟ್ ದಟ್ ಇಟ್ ಇಸ್ ನಾಟ್ ಪಾಸಿಬಲ್, ಇಟ್ಸ್ ಜಸ್ಟ್ ಅ ಪ್ಲಾನ್. ದಿಸ್ ಇಸ್ ಅ ಹ್ಯೂಜ್ ಫೀಲ್ and it seemed to me that I could do it and we did it, that's all. Before I have 2 more questions to ask you, hope this sets a landmark. ಅಲ್ಲ ಸರ್, ಫ್ರೆಂಡ್ ಅಂತ ನೀವು ಅವ್ರನ್ನ ಮುಂದೆ ಬಿಟ್ಬಿಡ್ತೀರಾ ಸರ್ ರೇಸಲ್ಲಿ? ಇಲ್ಲ, ನೀವು ಓಡ್ತೀರಲ್ಲ. ಸೊ ವಿ ವಾಂಟ್ ಟು ನೋ ಹೂ, ಇಟ್ಸ್ ನಾಟ್ ಅಬೌಟ್ ನಿಮ್ಮ ಆಸೆ ನನ್ನ ಆಸೆ ಸರ್. ಏನ್ ಮಾಡ್ಬೇಕು ಹೇಳಿ ಅವರು? ನೀವು ಹೇಳಿದ್ದೆ ಮಾಡೋಣ. ಸರ್. ಇಲ್ಲ, ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನೇ ಮಾಡೋಣ. ಸರ್, ಐ ಫೀಲ್ a competition is good. Super, we are done. ಸುದೀಪ್ ಸರ್, ಇಲ್ಲಿ ನಾನು ನಿಮ್ಮ ಬರ್ತ್ಡೇ ದಿನಾನೂ ಕೂಡ ಕೇಳಿದ್ದೆ. ನನಗೆ ಇದುವರೆಗೂ ಕೂಡ ಆನ್ಸರ್ ಸಿಕ್ಕಿಲ್ಲ. ನಿಮ್ಮ ಹೇರ್ ಸ್ಟೈಲಿಸ್ಟ್ ಯಾರು ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಮನೇಲೊಂದು ಎಕ್ಸ್ಟ್ರಾ ರಬ್ಬರ್ ಬಿದ್ದಿತ್ತು, ಹಾಕೊಂಡ್ ಬಂದಿದ್ದೀನಿ ಸರ್. ಬೇರೆ ಏನಿಲ್ಲ, ಈಗ ಸಿಕ್ಕಾಬಳೆ ಉದ್ದ ಬಿಡಬೇಕು, ನೋಡ್ಬೇಕು ನೆಕ್ಸ್ಟ್ ಏನು ಅಂದ್ಬಿಟ್ಟು. Sir, firstly, trailer cut is very interesting, sir. So, ಇಡೀ ತಂಡದ ಶ್ರಮ ಎದ್ದು ಕಾಣ್ತಾ ಇದೆ. Congratulations to the whole ಟ್ರೈಲರ್ ನೋಡಿದ್ರ? Yes, sir. ಎಲ್ಲಿ? ಅರೆ ಶಾರದಾ ನೋಡ್ಲೇ ಇಲ್ಲ. ಅದಕ್ಕೆ ಬಿಟ್ಟೆಲ್ಲ ಕೇಳು. So, ಸರ್ ನನ್ನ ಟೈಮ್ ಸರಿಗೆ ನಾನು ಕೇಳ್ತಾ ಇದ್ದೀನಿ. ಸರ್, ಟ್ರೈಲರ್ ಕಟ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇಡೀ ತಂಡದ ಶ್ರಮ ಎದ್ದು ಕಾಣ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ. ಸರ್, ಟ್ರೈಲರ್ ಅಲ್ಲಿ ಪ್ರಮುಖವಾಗಿ ಚೈಲ್ಡ್ ಟ್ರಾಫಿಕಿಂಗ್ ಇದೆ, ಪ್ಲಸ್ ಈಗ ಲೈಟ್ ಹೌಸ್ ಕಾಣ್ತಾ ಇದೆ, ಮತ್ತು ಪೊಲಿಟಿಕಲ್ ಡ್ರಾಮಾ ಆ ಥರದ್ದೆಲ್ಲ ಸಿಚುವೇಶನ್ಸ್ ಇದೆ. ಸೊ ಜಸ್ಟ್ ಒಂದು ಬ್ರೀಫ್ ಆಗಿ ಸಿನಿಮಾ ಬಗ್ಗೆ ಬಿಟ್ಕೊಡೋದಾಗಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾ ನೋಡೋಕೆ ಬರ್ಬೇಕು ಆಕ್ಚುಲಿ? No, you just told me the trailer is very inviting, that's all. It's a very inviting film. And of course, like here, there are layers. Obviously, you have a single twist and turns for the cinema, tumba layers. And by the end of it, like Max, by the end of it, you know why the film was made. Otherwise, 100% is it's a total entertainment, I can say. ನಾನು ಹೇಳಿದಾಗೆ ನಿಮಗೆ ಆ ಸಿನಿಮಾಕ್ಕೆ ಒಂದು 4 ಗೋಲ್ ಜಾಸ್ತಿ ಇರುತ್ತೆ. ಸರ್, ಲಾಸ್ಟ್ ಕ್ರೂ ಬಗ್ಗೆ ಹೇಳಿದ್ರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಫಸ್ಟ್ ಟೈಮ್ ನಿಮ್ಮ ಜೊತೆಗೆ ಕೋಪ ಮಾಡ್ತಾ ಇರೋದು ಆಕ್ಚುಲಿ. ಅವರು ಚೆನ್ನಾಗಿ ಕೊಟ್ಟಿಗೆ ಸುಮಾರು ಜನ ಇದ್ದಾರೆ ಆಕ್ಚುಲಿ ಸಿನಿಮಾದಲ್ಲಿ. ಸೊ ಅಂದ್ರೆ ಲಾಸ್ಟ್ ಟೈಮ್ ಕ್ರೂ ಬಗ್ಗೆ ಹೇಳೋದು ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅವ್ರ? Fantastic. I think ನಮ್ಮ ಟೀಮಲ್ಲಿ ಎಲ್ಲರೂ they were only gems and Kohinoors and diamonds. Nobody else. I think everybody were fabulous. Everybody did great job. Everybody were clean-hearted. ಇಲ್ಲಿ ಮಾಡೋದಕ್ಕೆ ಮನೆಗೆ ಹೋಗಿ ರೂಮ್ ಹೋಗ್ಬಿಟ್ಟು ಇನ್ನೊಬ್ಬರ ಬಗ್ಗೆ ಮಾತಾಡ ಅಯ್ಯೋ ಇದು ಬಿಡ್ತಾರೆ ಏನಿಲ್ಲ, ಅಷ್ಟೇ ನಗಾಡ್ಕೊಂಡು ಅಷ್ಟೇ ಖುಷಿಯಾಗಿ ಅವರೆಲ್ಲರೂ ವೇದಿಕೆ ಮೇಲೆ ಬಂದು ನನ್ನ ಬಗ್ಗೆ ಮಾತಾಡೋದು ಸರ್. ಆಕ್ಚುಲಿ ಬಿಟ್ರೆ ನಾನು ಅವ್ರಗಳು ಎಲ್ಲರ ಬಗ್ಗೆ ಮಾತಾಡೋದು ತುಂಬ ಇದೆ. ಐ ಥಿಂಕ್ ಬಿಕಾಸ್ ಆಫ್ ದೇರ್ ಕ್ಲೀನ್ ಹಾರ್ಟೆಡ್ನೆಸ್ ಅಂಡ್ ದೇರ್ ವಾಟ್ ಯು ಸೇ ಒಂದು ಪಾಸಿಟಿವ್ ಎನರ್ಜಿ ಅವರೆಲ್ಲರೂ ಸೆಟ್ಟಿಗೆ ತಂದಿರೋದ್ರಿಂದ ಐ ಆಲ್ಸೋ ಫೆಲ್ಟ್ ವೆರಿ ನೈಸ್ ಟು ವರ್ಕ್ ಎವ್ರಿ ಮಾರ್ನಿಂಗ್. ನಾನು ಒಬ್ಬರಿಂದ ಸಾಧ್ಯ ಆಗ್ತಾ ಇರಲಿಲ್ಲ. I think every technician, every actor, I think they are wonderful always, wonderful. ಸರ್, ಲಾಸ್ಟ್ ಕ್ವಶನ್ ಸರ್. ಈಗ ಈ ಸಿನಿಮಾ ಕೂಡ ಮಾಡ್ತಾ ಇದ್ರೆ ಕಂಟಿನ್ಯೂಸ್ ಆಗಿ ಜೊತೆಗೆ ಬಾಸ್ ಇರ್ತಾ ಇತ್ತು. ಸೊ ತುಂಬಾ ಆಕ್ಚುಲಿ ಕಂಪ್ಲೀಟ್ ಆಗಿ ತೊಡಗಿಸ್ಕೊಂಡಿದ್ವಿ. ಎವ್ರಿ ಡೇ ಒಂಚೂರು ಟೈಮೇ ಇರ್ತಿರ್ಲಿಲ್ಲ. ಯಾವ್ದಾದ್ರು ಒಂದು ಸಿಚುವೇಶನ್ ಅಲ್ಲಿ ನನ್ನನ್ನ ಕಂಪ್ಲೀಟ್ ಆಗಿ ಕೊಡಕ್ಕೆ ಆಗ್ತಾ ಇಲ್ಲ ಅಂತ ಅನ್ಸಿಲ್ಲ ಈ ಒಂದು ಜರ್ನಿಯಲ್ಲಿ? ಅನ್ಸಿದೆ ಸರ್. ಯಾವಾಗ ಶಾರದಾ ಅವ್ರ ಪ್ರಶ್ನೆ ಕೇಳ್ತು ಫುಲ್ ಕಂಪ್ಲೀಟ್ ಆಗಿ ಮಾತಾಡೋಕ್ಕಾಗ್ತದೆ, ಭಾವ ಬರುತ್ತೆ. ಸಿನಿಮಾ ಮಾಡ್ಬೇಕಾದ್ರೆ ಯಾವತ್ತೂ ಅನ್ಸಿಲ್ಲ, ಕೆಲಸ ಮಾಡ್ಬೇಕಾದ್ರೆ ಅನ್ಸಿಲ್ಲ, ಕಷ್ಟ ಬಂದಾಗ್ಲೂ ಅನ್ಸಿಲ್ಲ, ದುಡ್ಡಿಲ್ಲ ಅಂದಾಗ್ಲೂ ಅನ್ಸಿಲ್ಲ, ಊಟ ಇಲ್ಲ ಅಂದಾಗ್ಲೂ ಅನ್ಸಿಲ್ಲ, ಒಟ್ಟಿಗೆ ಯಾರು ನಿಂತಿಲ್ಲ ಅಂತ ಅನ್ಸಿಲ್ಲ. ಅವ್ರು ಯಾವ ಪ್ರಶ್ನೆ ಕೇಳೋದಾಗ್ಲೂ ಕಂಪ್ಲೀಟ್ ಆಗಿ ಉತ್ತರ ಕೊಡೋದಿಲ್ಲ ಅನ್ನೋ ಫೀಲ್ ಬರುತ್ತೆ. ಅಗ್ಲಿ ಸರ್, ಎನರ್ಜಿ ಯಾವಾಗ ಎಲ್ಲಿ ಸಿಗುತ್ತೆ ಸರ್? ಹೇಳಿದ್ರೆ ಏನ್ ಮಾಡ್ತೀವಿ? ನಾವು ಟ್ರೈ ಮಾಡೋಣ ಅಂತ ಸರ್. ಬನ್ನಿ ಮನೆಗೆ, ಅಲ್ಲಿಂದಲೇ ಸ್ಟಾರ್ಟ್ ಆಗೋದು ಜೊತೆಗೆ. ಸೆಕೆಂಡ್ಲಿ ಏನೆಲ್ಲ ಕೇಳಿದ್ವಿ ಮಕ್ಕಳು ಮಾತನ್ನ ಹೇಗೆ ಆಡುವುದು, ಎಲ್ಲ ಸಿನಿಮಾಗಳಿಗೆ ಹೇಗೆ ಭಿನ್ನವಾಗಿರ್ತಾನೆ? ಸಿ ಒಂದು ಸಿನಿಮಾನ ಮಾಡಿದಾಗ ಪ್ರತಿ ಸಲ ವಿಭಿನ್ನವಾಗಿ ಏನೋ ಕೊಡಬೇಕು. ಹೇಳದೇ ಇಲ್ದಿರೋ ಒಂದು ಕಥೆ ಹೇಳಬೇಕು. ಯಾರು ನೋಡದೇ ಇಲ್ದಿರೋ ಒಂದು ಪ್ರಪಂಚ ನೋಡಬೇಕು ಅಂದರೆ ಯಾರು ಸಿನಿಮಾ ಮಾಡೋಕ್ಕಾಗಲ್ಲ. ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್ ಮೋಡ್. ವಾಟ್ ಹೌ ಮಾರ್ಕ್ ಹೇಗೆ ಹುಟ್ಕೋತು ಅಂತ ಹೇಳಿರ್ಬೇಕಾದ್ರೆ ಹೇಳಿದ್ರೆ ಮಾರ್ಕ್ ಹೇಗೆ ಹುಟ್ಕೋತು ಅಂದರೆ ಮ್ಯಾಕ್ಸಿಮಮ್ ಒಂದು ಸಿನಿಮಾ ನನಗೆ ಇನ್ಸ್ಪೈರ್ ಮಾಡ್ತು ವಾಪಸ್. ಆ್ಯಕ್ಚುಲಿ ಏನೋ ಡಿಸ್ಕಷನ್ ನಾನು ವಿಜಯ್ ಕುತ್ಕೊಂಡಾಗ ಅವ್ರು ಒಂದು ಕಥೆ ಹೇಳ್ತಾರೆ.
ಆಕ್ಚುಲಿ ನನಗೆ ಆ ಕತೆ ಎಷ್ಟು ಲೇಯರ್ಸ್ ಅಂತ ಹೇಳಿದ್ರೆ ನಾನು ಅವಾಗ ಫಸ್ಟ್ ಸುಮ್ಮನೆ ಒಂದು ಆಂಬಿಷಿಯಸ್ ಆಗಿ ಅವಾಗ ಮಾತಾಡಿದೆ ಸರ್ ಇದು ಅದನ್ನೇ ಕಂಟಿನ್ಯೂ ಆಗ್ತದೆ ಆಮೇಲಿಂದ ಹೋಗ್ತಾ ಹೋಗ್ತಾ ನಮಗೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಕ್ಯಾರೆಕ್ಟರ್ ತುಂಬ ಒಂದು ಎನರ್ಜಿ ಪ್ಯಾಕ್ಡ್ ಸಿನಿಮಾ ಅನ್ನಿಸ್ತು ಆ್ಯಂಡ್ ಎಷ್ಟು ಬೇಗ ಅವ್ರು ಬರ್ಕೊಂಡು ಬಂದಿದ್ರು. ಇದರಲ್ಲಿ ನಿಮಗೆ ನಾನು ಹಿಂದಿನ ಅಷ್ಟು ಸಿನಿಮಾಗಳನ್ನ ಕಂಪೇರ್ ಮಾಡ್ಕೊಂಡು ಹೋದ್ರೆ ನಾನು ಮಾಡದಲ್ಲಿರುವಂಥ ಒಂದು ಕ್ಯಾರೆಕ್ಟರ್ ಆರ್ಕ್ ಅಂತ ಹೇಳ್ತಾರೆ. ನೀವು ಮ್ಯಾಕ್ಸಿಗೆ ಅಂತ ಕಂಪೇರ್ ಮಾಡಕ್ಕೆ ಹೋದ್ರೆ ಬಿಕಾಸ್ ಇಟ್ಸ್ ಅ ಸೇಮ್ ಟೀಮ್. ಐ ಥಿಂಕ್ ಇದೊಂದು ಮ್ಯಾಡ್ನೆಸ್ ಪ್ಯಾಕೇಜ್ ಇದು ಸಿನಿಮಾ ಆ್ಯಂಡ್ ಲೇಯರ್ಸ್ ತುಂಬ ಇದೆ. ಹಿಂದಿನ ಸಿನಿಮಾಗಳನ್ನ ಒಟ್ಟಿಗೆ ಮಾಡಬೇಕಾದ್ರೆ ಇದು ಒಂದು ಲೊಕೇಶನ್ಗೆ ಸೀಮಿತವಾಗಿತ್ತು, ಒಂದು ಲೇಯರ್ಗೆ ಸೀಮಿತವಾಗಿತ್ತು. ಇದರಲ್ಲಿ ಬಹಳ ಹಂತದಲ್ಲಿ ಕತೆ ಹೇಳ್ಕೊಂಡೋಗಿದ್ದಾರೆ. ಹೋಗ್ತಾ ಹೋಗ್ತಾ ಅನ್ಫೋಲ್ಡ್ ಜಾಸ್ತಿ ಆಗುತ್ತೆ, ಕ್ಯಾರೆಕ್ಟರ್ಸ್ ಜಾಸ್ತಿ ಇದ್ದಾರೆ, ಟ್ರಾವೆಲಿಂಗ್ ಜಾಸ್ತಿ ಇದೆ, ಟೆಂಪೋ ಜಾಸ್ತಿ ಇದೆ. ಆ್ಯಂಡ್ ಮ್ಯಾಕ್ಸಲ್ಲಿ ನಿಮ್ಗೆ ಏನು ಸಿಕ್ತು ಅಂತ ಕೇಳಕ್ಕೆ ಹೋದ್ರೆ ನಿಮಗೆ ಸಿಕ್ಕಿದ್ದು ನಿಮ್ಮ ಹೈ ವೋಲ್ಟೇಜ್ ಒಂದು ಎಂಟರ್ಟೈನ್ಮೆಂಟ್, ಕೊನೆ ಫಸ್ಟ್ ರೀಲಿಂದ ಲಾಸ್ಟ್ ರೀಲ್ವರೆಗೂ ಒಂದು ಗ್ರಿಪ್ಪಿಂಗ್ ಆಗಿ ಇಟ್ಕೊಂಡು ಕೂತ್ಕೊಳ್ಳೋಂಥ ಒಂದು ಪ್ಲಾಟ್. ಅದು ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆ್ಯಂಡ್ ಕತೆ ಹೇಳಿದಾಗಲೂ ನನಗೆ ಈ ಥರ ಈಗ ನೀವು ಹೇರ್ ಸ್ಟೈಲ್ ಹೊಡಿರ್ಬೋದು, ಬೇರೆ ಥರ ಮಾಡ್ಕೊಂಡು ಬಂದಿದ್ದೆ. ಸೊ ನನ್ನ ತಲೆಗೆ ಫಸ್ಟ್ ಬಂದಿದ್ದೆ ಆ ಥರ ಇರಬೇಕು ಅಂತ, ಪಾತ್ರ ನೋಡೋದಕ್ಕೆ ಒಂದು ಮ್ಯಾಡ್ನೆಸ್ ಬೇಕು. ಹೋಗ್ತಾ ಹೋಯ್ತು. ದೆನ್ ಐ ಥಿಂಕ್ ನನಗೆ ಇನ್ಫ್ಯಾಕ್ಟ್ ನನ್ನ ಕ್ಯಾರೆಕ್ಟರ್ ಏನು ಅಂದ್ಕೊಂಡಿದ್ದೆ ತಲೆಯಲ್ಲಿ ಚಿಕ್ಕದಾಗಿ, ತುಂಬ ಅದನ್ನು ಆ ಗಿಡಕ್ಕೆ ತುಂಬ ನೀರು ಹಾಕಿದ್ದು ಅನೂಪ್ ಅವರ ಸಾಹಿತ್ಯ. ಯಾವಾಗ ಅವರೊಂದು ಸೈಕೋ ಸೈತಾನ್ ಮೆಂಟಲ್ ಅಂತೆಲ್ಲ ಬರೆದಾಗ ನನಗೆ ತುಂಬ ತೊಗೊಂಡು ಕ್ಯಾರೆಕ್ಟರ್ ಒಳಗಡೆ ತುಂಬ ಅದ್ಭುತವಾಗಿ ಬರೆದಿರೋದು. ಐ ಥಿಂಕ್ ಇಟ್ಸ್ ಪ್ರಾಬಬ್ಲಿ ಬಿಕಾಸ್ ನಮಗೂ ಪ್ರಿಪರೇಷನ್ ಭಾಳ ಶಾರ್ಟ್ ಟೈಮ್ ಇರೋದ್ರಿಂದ ಐ ಥಿಂಕ್ ಎವ್ರಿ ಬಡಿ ಆ್ಯಂಡ್ ಆನ್ ಆ್ಯಂಡ್ ದಟ್ಸ್ ಹೌ ದ ಕ್ಯಾರೆಕ್ಟರ್ ಕೇಮ್ ಅಪ್. ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಚುಲಿ ವಿಜಯ್ ಹಾಗೂ ಮಿಕ್ಕಿದೆಲ್ಲರ ಕೆಲಸನ ಇನ್ನೂ ಮ್ಯಾಕ್ಸ್ನ 10 ಪಟ್ಟು ಜಾಸ್ತಿ ನೋಡ್ತೀರ ಅಂದರೆ ತಪ್ಪಾಗ. ಮೇಡಮ್ ನಿಮ್ಗೆ ಎಲ್ಲ ಏನಂತಂದ್ರೆ ಅವ್ರು ಹೇಳೋ ಕಥೆಗಳಲ್ಲಿ ಕರ್ನಾಟಕದ ನಿರ್ದೇಶಕರಾಗಿರೋದ್ರಿಂದ ಎಷ್ಟೋ ಕರ್ನಾಟಕದ ಕಲಾವಿದರಿಗೆ ಕತೆ ಬರೀತಾ ಇದ್ದಾರೆ. ಅವರು ಇವ್ರು ತಮಿಳ್ ಕಲಾವಿದರಿಗೆ ಬರೀದೆ ಕರ್ನಾಟಕದವ್ರಿಗೆ ಬಂದರು. ಅದಕ್ಕೆ ನನಗೆ ಸಿಕ್ತು ಡೇಟು. ಅವರು ನನ್ನ ಕಲಾವಿದರು ನನ್ನ ಪ್ರೇಮು ಧ್ರುವ ಮಾಡ್ತಾ ಇದ್ದಾರೆ, AP ಅರ್ಜುನ್ ಇನ್ನೊಬ್ರಿಗೆ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಮಾಡ್ಬೇಕಾದ್ರೆ ನನ್ನ ಬೇರೆ ಕಲಾವಿದರನ್ನ ಬಿಸಿ ಇಟ್ಟಿದ್ದಾರೆ ಅವರು. ಕೊಡ್ತಾ ಇದ್ದಾರೆ. AP ಬರೆದಿದ್ದಾರೆ, ಪ್ರೇಮ್ ಬರೆದಿದ್ದಾರೆ, ಎಲ್ಲರೂ ಬರೆದಿದ್ದಾರೆ. ನನಗೆ ಇವಾಗ ಏನಾಗೋಗಿತ್ತು, ಸ್ಲೋ ಆಗಿ ಮಾಡ್ಕೊಂಡ್ಬರ್ತೀವಿ, ಸ್ಪೀಡಾಗಿ ಮಾಡೋದ್ರಲ್ಲಿ ಎಲ್ಲರೂ ಶೂಟಿಂಗ್ ಮಾಡ್ತೀವಿ. ಆ್ಯಂಡ್ ಮಾಡ್ತಾ ಇಲ್ಲ ಅಂತಲ್ಲ, ಅವರು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಎಲ್ಲರೂ ಒಂದೊಂದು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಇವತ್ತು ಇಲ್ಲಿದ್ದಾರೆ ಅಂದರೆ ಏನೋ ಬರೀತಾ ಇದ್ದಾರೆ ಅಂತ ನನಗೆ ಅರ್ಥ. ಪ್ರೇಮ್ ಒಂದು ಹಿಂದೆ ಕೊಟ್ಟರಲ್ಲ, ನೆಕ್ಸ್ಟ್ ಡಿಸೆಂಬರ್ 25 ಅವ್ರ ಜೊತೆ ಬರ್ತಾರೆ ಅಂತ ಖುಷಿ ವಿಚಾರ. ಇನ್ನೊಂದು ಡಿಸೆಂಬರ್ ಮಂಡ್ಯ it should be every month of the year. No, it is not possible like that because every month ಎಲ್ಲ ಸಿನಿಮಾಗಳು ರಿಲೀಸ್ ಆಗಲ್ಲ. ಯಾಕಂದ್ರೆ ಎವ್ರಿ ಮಂತ್ ಅಷ್ಟು ಹಾಲಿಡೇಸ್ ಇಲ್ಲ. ಹಾಲಿಡೇಸ್ ಈ ತಿಂಗಳ ಜಾಸ್ತಿ ಇರೋದ್ರಿಂದ ಈ ತಿಂಗಳ ಸಿನಿಮಾಗಳು ಜಾಸ್ತಿ ಇದೆ. ಹಾಗಂತ ಜನವರಿ, ಫೆಬ್ರವರಿ, ಮಾರ್ಚ್ ಎಲ್ಲ 4-5 ಸಿನಿಮಾ ದೊಡ್ಡ ಬರ್ತದೆ, ಬಿಸ್ನೆಸ್ ಆಗೋದಿಲ್ಲ. ಈ ಪರ್ಟಿಕ್ಯುಲರ್ ತಿಂಗಳಲ್ಲಿ ಯಾರಿಗೂ ಬೇಜಾರಾಗ್ತಾ ಇಲ್ಲ ಒಟ್ಟಿಗೆ ಬರೋದಕ್ಕೆ ಅಂದ್ರೆ ಅಷ್ಟು ಹಾಲಿಡೇಸ್ ಇದೆ, ಅಷ್ಟು ಜನರಿಗೆ ರಜೆಗಳಿದ್ದಾವೆ, ದುಡ್ಡಿರುತ್ತೆ ಅಂತಾರೆ. ನಾರ್ಮಲಿ ಡಿಸೆಂಬರಲ್ಲಿ ಒಂದು ತುಂಬಾ ಒಳ್ಳೆ ಬಿಸ್ನೆಸ್ಗಳು ಆಗೋದ್ರಿಂದ ಎವ್ರಿ ಮಂತ್ ಇಸ್ ನಾಟ್ ಡಿಸೆಂಬರ್. ಈಗ ಫಾರ್ ಎಕ್ಸಾಂಪಲ್ ವರಮಹಾಲಕ್ಷ್ಮಿ, ದೀಪಾವಳಿ ಆ ಟೈಮಲ್ಲಿ ಒಂದು ಸುಮಾರು ಸಿನಿಮಾಗಳು ಬರ್ತಾರೆ. ದೇರ್ ಇಸ್ ಅ ಪೀರಿಯಡ್ ಆ್ಯಕ್ಚುಲಿ, ಬಿಸ್ನೆಸ್ ಪೀರಿಯಡ್. ಓಕೆ ಸರ್, ಒಂದು ಲಾಸ್ಟ್ ಕ್ವೆಶ್ಚನ್. ಸೆಲೆಬ್ರೇಷನ್ಸ್ ಅಂತ ಒಂದು ಕಡೆ ಓಕೆ, ಮೂರು ಸಿನಿಮಾ ನನಗೆ ಏನು ಖುಷಿ ಆಗ್ತಾ ಇರೋದು ಅಂದರೆ ಅನ್ನುವಂಥದ್ದು ಸರ್ ಸಜೆಷನ್. ಮತ್ತೆ ಅವರ ಸಿನಿಮಾ ಜರ್ನಿನ ನೀವು ಇಷ್ಟು ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀರಿ. ಈಗ ಈ ಸ್ಟೆಪ್ ಬಗ್ಗೆ ಮಾತಾಡೋದು ಮೇಡಮ್. ಒಂದು ಪ್ಲಾಟಲ್ಲಿ ಬಂದಿದೆ. ಆ್ಯಕ್ಚುಲಿ KRG ಸಂಸ್ಥೆಯವರು ನನ್ನನ್ನು ಸೇರಿಸ್ಕೊಂಡಿದ್ದಾರೆ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಾವು ಮ್ಯಾಂಗೋ ಬಚ್ಚ ಮಾಡಿರೋದ್ರಿಂದ ವಿ ಹ್ಯಾವ್ ವರ್ಕ್ ವೆಲ್ ಆಸ್ ಅ ಟೀಮ್. ಸೊ ಅವ್ರು ಬಂದು ಹೇಳಿದ್ರು ಒಟ್ಟಿಗೆ ಮಾಡೋಣ ಡಿಸ್ಟ್ರಿಬ್ಯೂಷನ್ ಅಂತ. ಹಾಗಾಗಿ ನನಗೂ ಕಲಿಯೋಕ್ಕೆ ಒಂದು ಅವಕಾಶ ಆಗುತ್ತೆ. ಆಮೇಲೆ ಇಂಥ ದೊಡ್ಡ ಆಪರ್ಚುನಿಟಿ ನನಗೆ ಸಿಕ್ಕಿರೋದ್ರಿಂದ, ಮನೆಯಲ್ಲೇ ಇರೋದ್ರಿಂದ ಸುಳ್ಳು ಆಯಿತು ಅಷ್ಟೇ. ಸುದೀಪ್ ಸರ್, ಮಾರ್ಕ್ ಸಿನಿಮಾ ಸ್ಮಾರ್ಟ್ ಆಗಿದ್ದೀರ ಅವಾಗ ಕಾಲೇಜ್ ಇದ್ದಾಗ ಸಿಗ್ತೀಯಲ್ಲ ಹೊರಗಡೆ ಡಾರ್ಲಿಂಗ್. ಅವ್ರ ಸಪೋರ್ಟ್ ಇದೆ ನನಗೆ ಯಾವಾಗಲೂ. ಡಾರ್ಲಿಂಗ್ ನಮಸ್ತೆ. ರಾಘವೇಂದ್ರ ಸರ್,
ಎಲ್ಲರಿಗೂ ಹೆಸರುಗಳೆಲ್ಲ ರಾಜಣ್ಣ ಎಲ್ಲಿ ರಾಜಣ್ಣ ಎಸ್ಕೇಪ್ ಆಗ್ಬಿಟ್ಟವ್ರ ಓಕೆ ಎನಿವೆ ಸೊ ಎಲ್ಲರಿಗೂ ಕಾರ್ತಿಕ್ ಅವರು ಅಂಡ್ ಮಾರ್ಕ್ ನಾನು ಮ್ಯಾಕ್ಸ್ ಸಿನಿಮಾ ನೋಡಿದ್ದೆ. ಮ್ಯಾಕ್ಸ್ ನೋಡ್ಬಿಟ್ಟು ಡಾರ್ಲಿಂಗ್ ಫೋನ್ ಮಾಡಿದ್ದಾರೆ, ಅದ್ಭುತವಾಗಿದೆ ಡಾರ್ಲಿಂಗ್, ತುಂಬಾ ಚೆನ್ನಾಗಿ ನೋಡಿದೆ, ಹೆವಿ ಮಾಸ್ ಆಗಿ ಅಂತ. ಮತ್ತೆ ಮಾರ್ಕ್ ಟೀಸರ್ ಟ್ರೈಲರ್ ನೋಡಿದಾಗ ಹಾಗೆ ಅನಿಸ್ತದೆ ನನಗೆ ಇದು ಒಂದು ಅದೇ ಥರ ಬಿಗ್ ಹಿಟ್ ಆಗಲಿ ಅಂತ ನಾನು ಎಲ್ಲರಲ್ಲಿ ಕೇಳ್ತೀನಿ. ಅಂಡ್ ವಿಜಯ್ ಅವರು ಡೈರೆಕ್ಟರ್, ವಿಜಯ್ ಅವರಲ್ಲ ಇಲ್ಲಿ ವಿಜಯ್ ಅವರ ಡೈರೆಕ್ಟರ್, ಬನ್ನಿ ಸರ್. ಇಲ್ಲ ನೀವು ಇಲ್ಲಿ ನಾವೆಲ್ಲ ಕನ್ನಡ ಡೈರೆಕ್ಟರ್, ನೀವು ಬನ್ನಿ ಸರ್, ಬನ್ನಿ. ಅಂಡ್ ಚೆನ್ನಾಗಿ ಮಾಡಿದ್ರಿ ವಿಜಯ್ ಅವರು, ನಿಜವಾಗ್ಲೂ ಅದ್ಭುತ ಮಾಡಿದ್ರಿ. ನಾವು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಡಾರ್ಲಿಂಗ್ ಆಗಿ ತೋರಿಸ್ಬೇಕು, ಇದು ತೋರಿಸ್ಬೇಕು ಅಂತ. ನಾವೆಲ್ಲ ಅಂದ್ರೆ ನನಗೆ ಅರ್ಥ ಆಯ್ತಲ್ಲ ಕನ್ನಡ, ನಂಗೆ ಬೇರೆ ಲ್ಯಾಂಗ್ವೇಜ್ ಬರಲ್ಲ ಅದಕ್ಕೆ. ಅಲ್ಲ ಅದಕ್ಕೆ ಆಮೇಲೆ ಯಾರು ತಪ್ಪಿದ್ರು ಅಂತಂದ್ರು ಯಾಕೆ ಬೇಕು ಅಲ್ವಾ ಸರ್? ನೀವು ಪ್ಯಾನ್ ಇಂಡಿಯನ್ ಲ್ಯಾಂಗ್ವೇಜ್ ಮಾತಾಡ್ತೀರಾ? ಇಲ್ಲಪ್ಪ ಅಲ್ವಾ? ಆಮೇಲೆ ಅಲ್ಲಿ ಡಾರ್ಲಿಂಗ್ ಎದ್ದು ಬಂದ್ರೆ ಮುಗೀತು ಎಲ್ಲರ ಕಥೆ ಇಲ್ಲಿ. ಸರ್ ನೀವು ಕೊರಿಯನ್ ಮಾತಾಡ್ತೀರಾ, ಚೈನೀಸ್ ಕೊರಿಯನ್ ಎಲ್ಲ ಮಾತಾಡ್ತೀರಾ, ಏನ್ ಸರ್? ನಾನೇ ನಮ್ಮ ಪರ್ಸನ್ ಮಾತಾಡೋಣ. ಇದೇನಿವೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ತೋರಿಸ್ತಿದೆ. ಅಂಡ್ ನಾನು ಫಸ್ಟ್ ಸಿನಿಮಾ ನೋಡಿದೆ ಮ್ಯಾಕ್ಸ್, ಈಗ ಮಾರ್ಕ್. ಅಂಡ್ ಇದು ತುಂಬಾ ನಾನು ಮುಂಚೆನೆ ನಾನೊಂದು ಸಾರಿ ಬೇಜಾರು ಮಾಡ್ಕೊಬೇಡಿ, ನಾನು 2-3 ಫೈಟ್ ನೋಡಿದ್ದೆ, ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ ಫೈಟ್ನ, ತುಂಬಾ ರಾಗೆ ಮಾಡಿದ್ದಾರೆ. ಸೊ ಏನು ಅವ್ರ ಬಗ್ಗೆ ಮಾತಾಡಂಗಿಲ್ಲ ನಾನು. ಅಂಡ್ ಇದೇ ಡಿಸೆಂಬರ್ 25 ಬರ್ತಿದೆ. ನಾನು ಅವ್ರ ಬಗ್ಗೆ ಜಾಸ್ತಿ ಹೋಗ್ಲಲ್ಲ, ಯಾಕೆಂದ್ರೆ ಸಾಮಾನ್ಯವಾಗಿ ಸುದೀಪ್ ಸರ್ ಬಂದ್ಬಿಟ್ಟು ಯಾರ ಬಗ್ಗೆನೋ ದ್ವೇಷ ಆಗಲಿ, ಯಾರ ಬಗ್ಗೆನೋ ಅಸೂಯೆ ಆಗಲಿ, ಯಾರ ಬಗ್ಗೆ ಕಿಂಡಲ್ ಮಾಡೋದಾಗ್ಲಿ ಮಾಡಿದವರಲ್ಲ ಇವತ್ತಿನವರೆಗೂ. ನನಗೆ ತುಂಬಾ ಹತ್ರದಿಂದ ನೋಡಿದ್ದೀನಿ ಅವ್ರನ್ನ. ಸೊ ಅದರಿಂದ ಹೇಳ್ತೀನಿ, ಕನ್ನಡ ಸಿನಿಮಾ ಡಿಸೆಂಬರ್ ತಿಂಗಳಲ್ಲಿ 3 ಸಿನಿಮಾ ಬರ್ತಿದೆ. ಓಕೆ, 3 ಸಿನಿಮಾಗಳು. ಆಮೇಲೆ ಯಾವುದೇ ಸಿನಿಮಾಗಳು ಬಂದ್ರು ಅವರು ಒಂದ್ಸರಿ ಮಾರ್ಕು ಮತ್ತೆ 45 2 ಬರ್ತಿದೆ ಅಂತ ಕೇಳ್ಬಿಟ್ಟೆ ನಾನು. ಅವಾಗ ಚೆನ್ನಾಗಿ ಹೇಳಿದ್ರು ಅವರು. ಅರ್ಜುನ್ ಕೇಳ್ದ ನನಗೆ, ಅರ್ಜುನ್ ಅವರ ಹುಡುಗನೇ ಅರ್ಜುನ್ ಜನ್ಯ ಕೇಳ್ದ, ಸರ್ ಏನ್ ಮಾಡೋದು ಸರ್ ಅಂತ. ನಾನು ಅದೇನೇ ಹೇಳಿದೆ ಅವ್ರಿಗೆ, ನೋಡು ಯಾವತ್ತು ಸುದೀಪ್ ಸರ್ ಬಂದ್ಬಿಟ್ಟು ಇನ್ನೊಬ್ರು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಮಾತಾಡೋದು, ಥಿಂಕ್ ಮಾಡೋದು, ಯೋಚನೆ ಮಾಡೋದು, ನೆಗೆಟಿವ್ ಯೋಚನೆ ಮಾಡೋದು, ಇದು ಯಾವತ್ತೂ ಭಯ ಮಾಡಿದ್ದೇ ಇಲ್ಲ, ಮಾಡೋದು ಇಲ್ಲ. ಬರ್ಲಿ ಚಿನ್ನ, ಅವ್ರ ಸಿನಿಮಾ ಅವ್ರದ್ದು, ನಮ್ಮ ಸಿನಿಮಾ ನಮ್ದು ಮಾಡೋಣ ಪಾಪ. ಎಲ್ಲರ ಸಿನಿಮಾಗಳಲ್ಲ ಚಿನ್ನ ಅನ್ನೋ ಒಂದು ಮನೋಭಾವ. ಯಾಕೆ 3 ಸಿನಿಮಾ ಬರ್ತಿದೆ, ಡೆವಿಲ್ಲು ಮತ್ತೆ ಮಾರ್ಕ್ ಮತ್ತೆ 45. ಕನ್ನಡದ ಹಬ್ಬ ಅಂತ ಹೇಳಕ್ ಇಷ್ಟಪಡ್ತೀನಿ. ಡಿಸೆಂಬರ್ 2025 ಇಯರ್ ಎಂಡು ಕನ್ನಡದ ಬಹು ದೊಡ್ಡ ಹಬ್ಬ, ಕನ್ನಡದ ಹಬ್ಬ ಅಂತ ಹೇಳ್ತೀನಿ. ಯಾಕೆಂದ್ರೆ ಹೈದರಾಬಾದ್ ಆಗ್ಲಿ, ಚೆನ್ನೈ ಆಗ್ಲಿ, ಬಾಂಬೆ ಆಗ್ಲಿ, ಯಾವ ಸಿನಿಮಾಗಳು ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಬಂದು ಸಿನಿಮಾಗಳು ನೋಡ್ತಾರೆ ಅವರವರು. ಹಾಗೆ ಕನ್ನಡ ಸಿನಿಮಾ ದಯವಿಟ್ಟು ನೋಡಿ. ಹಂಗೆ ಇನ್ಸ್ಪೈರ್ ಡಾರ್ಲಿಂಗ್ ನಮ್ಗೆ ಇನ್ಸ್ಪೈರ್ ಯಾಕೆ ಹೇಳಿ, ಯಾವಾಗಲೂ ಹೇಳ್ತಿದ್ರು, ರಾಘವೇಂದ್ರ ಸರ್ ಹೇಳ್ತಿದ್ರು, ಯಾವಾಗಲೂ ಹೇಳ್ತಿದ್ರು, ಸುದೀಪ್ ಅವರ ಎಷ್ಟು ಕಡೆ ಬರ್ತಾರೆ ಶೂಟಿಂಗ್ಗೆ ಅಂತ. ನಾನು ಅವಾಗಲೇ ರಾಘವೇಂದ್ರ ಸರ್ ಹೇಳ್ತಿದ್ರು, ಎಷ್ಟು ಕಡೆ ಬರ್ತಾರೆ ಶೂಟಿಂಗ್ಗೆ? ಮ್ಯಾಕ್ಸಿಮಮ್ ನಿಮ್ಗೆ ಬರ್ತಾರೆ ಗುರು. ಇಲ್ಲ ಲೇಟ್ ಅಂತ. ಯಾರು ಲೇಟು? ಟೆಕ್ನಿಷಿಯನ್ಸ್ ಲೇಟು. ಅವ್ರು 6 ಗಂಟೆಗೆ ಬಂದು ಕೂತಿರ್ತಾರೆ. ಸೊ ಅಂತ ಒಬ್ಬ ಸೂಪರ್ ಸ್ಟಾರ್ ನಿಂತ್ಕೊಂಡು ಈ ತರದೊಂದು ಸಿನಿಮಾ 100 ದಿನದಲ್ಲಿ, ಅದು 6 ತಿಂಗಳಲ್ಲಿ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಗ್ರೇಟ್. ಸೂಪರ್ ಡಾರ್ಲಿಂಗ್. ನಿಮ್ ತರ ಎನಿವೆ ಎಲ್ಲರಾಗ್ಲಿ ಇನ್ಸ್ಪೈರ್ ಆಗಿ ಹೇಳಿ ಹೊಗಳ್ತೇನೆ ಅಂತೆಲ್ಲ. ನಿಮ್ ತರ ಯಾವುದೇ ಕಲಾವಿದರಾಗ್ಲಿ, ಯಾವುದೇ ಸೂಪರ್ ಸ್ಟಾರ್ ಆಗಲಿ, ಈ ತರ ಒಬ್ಬ ನಿರ್ದೇಶಕನಿಗೆ ಸಪೋರ್ಟ್ ಮಾಡಿ ಹಿಂಗ್ ಬೆಂತ್ ತಟ್ಟಿದ್ರೆ 6 ತಿಂಗಳಲ್ಲಿ ಒಂದು ಸಿನಿಮಾ ಮಾಡ್ಬೋದು. ನನಗೆ 100% ಗ್ಯಾರಂಟಿ ಮಾಡ್ಬೋದು ನಿಜವಾಗ್ಲೂ. ಸೊ ಇನ್ಸ್ಪೈರ್ ಡಾರ್ಲಿಂಗ್, ನೀವು ಎಲ್ಲರಿಗೂ ನೋಡಿಲ್ಲ ಆ ತರದೊಂದು ಅದ್ಭುತವಾಗಿ ಸೊ ಬರುತ್ತೆ ಡಾರ್ಲಿಂಗ್ ಜೊತೆ. ಏನಕ್ಕೆಂದ್ರೆ ಅವ್ರ ಜೊತೆ ಕೆಲಸ ಮಾಡ್ತಿದ್ಯಲ್ಲ, ನನಗಿಂತ ಮುಂಚೆ ಅಂದ್ರೆ ನಾನು ಯಾವಾಗಲೂ ಅಂದ್ರೆ ಭಯ ನನಗೆ. ನಾನು ಮ್ಯಾಕ್ಸಿಮಮ್ 5:30 6 o'clock ನಾವು ಸೆಟ್ಟಲ್ ಹೋಗಿ ನಿಂತಿರ್ತೀನಿ. ನಾನು ಯಾವಾಗಲೂ ನನಗಿಂತ ಮುಂಚೆ ಬಂದಿತ್ತು ಸಮ್ ಟೈಮ್. ನಾನು ಅದನ್ನೇ ಹೇಳ್ತೀನಿ, ಬಂದ್ರೆ ನಾವು ಡಾರ್ಲಿಂಗ್ ಲವ್ ಬುಡ ಮಕ್ಳ ಕರೀರೋ ಯಾಕೆ ನಮ್ಮ ತಾಸಿಗೆ ಬಂದ್ಬಿಡ್ದಾಗ ನಾವು ವೈ ಆಗ್ತೀವಿ ನಾವು. ಅಷ್ಟು ಡೆಡಿಕೇಶನ್. ಸೊ ಅದಕ್ಕೆ ಇದು ಬೆಸ್ಟ್. ಸರ್ ಒಟ್ಟಿನಲ್ಲಿ ವೇದಿಕೆ ಮೇಲೆ ಒಂದು ಅನೌನ್ಸ್ ಮಾಡ್ಬಿಟ್ಟಿದ್ದೀರಾ. ಸೊ ನಮ್ಮ ಕಿಚ್ಚಬ್ರು ಹೆಂಗೆ ನಮ್ಮ ಚಿತ್ರರಂಗದ
ಕುಟುಂಬನೇ ಇಲ್ಲಿದೆ, ತುಂಬ ಸಂತೋಷ. ಪ್ರೇಮ ಓದಿದ್ದಾರೆ, ಚಿಂತು, ಅರ್ಜುನ್. ಒಂಥರ ಈ ಥರ ಚಿತ್ರರಂಗದಲ್ಲಿ ಈ ಥರ ಕಾರ್ಯಕ್ರಮಗಳು ತಿಂಗಳಲ್ಲಿ 3-4 ಸುಮಾರು ನಡೀತಾ ಇರೋದು. ಈಗ ಅದು ಶುರುವಾಗಿದೆ, ತುಂಬ ಸಂತೋಷ. ಟ್ರೈಲರ್, ಸಾಂಗ್ ಇವೆಲ್ಲ ನೋಡಿದ ಮೇಲೆ ಅದಕ್ಕೆ ದೊಡ್ಡ ಏನು ಅಫ್ಕೋರ್ಸ್ ಸುದೀಪ್ ಅವರು ಕಷ್ಟಜೀವಿ, ಟೈಮಿಂಗ್ ಅನ್ನೋದನ್ನ ಅಫ್ಕೋರ್ಸ್ ಪಾಪ ಸುಮಾರು ಜನ ಕಲಾವಿದರು ಎಲ್ಲ ಹಂಚ್ಕೊಂಡ್ರು. ನಾನು ಅವ್ರ ಚಿತ್ರರಂಗಕ್ಕೆ ಬರೋದು ಮುಂಚೆಯಿಂದ ಚಿತ್ರರಂಗಕ್ಕೆ ಬಂದ ಮೇಲಿಂದಲೂ ನೋಡ್ತಾ ಇದ್ದೀನಿ. ಅವ್ರ ಟೈಮ್ ಅಂದರೆ ಟೈಮ್, ಬರೀ ಶೂಟಿಂಗ್ ಇದ್ರೆ ಅಂತಲ್ಲ, ಬೇರೆ ಯಾವುದೇ ಕಾರ್ಯಕ್ರಮಗಳಿಗಾಗಲಿ ಮತ್ತು ಯಾವುದೇ ಫಂಕ್ಷನ್ ಬರ್ತೀನಿ ಅಂದ್ರೂ ಆ ಟೈಮ್ಗೆ 100% ಬರ್ತಾರೆ. ಅನ್ಲೆಸ್ ಅಂಟಿಲ್ ಫಾರ್ ಸಮ್ ರೀಸನ್ಸ್. ಕಲಾವಿದರನ್ನ ಎಂಕರೇಜ್ ಮಾಡೋದಾಗಲಿ ಸೆಟ್ಟಲ್ಲಿ, ಅಥವಾ ಆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ತೀನಿ. ನಾನು ಒಬ್ಬ ಕಲಾವಿದನಾಗಿ ಸುದೀಪ್ ಅವ್ರ ಜೊತೆಯಲ್ಲಿ ಒಂದು ಚಿತ್ರ ಮಾಡಿದ್ದೆ, ಒಂದು ಫುಲ್ ಲೆಂತ್ ಸಿನಿಮಾ. ನನಗೂ ಆ ಅನುಭವ ಆಗಿತ್ತು. ಇಷ್ಟೊತ್ತಿಗೆ ಬಂದ್ಬಿಡ್ತಾರೆ, ಬರ್ತಾರೆ, ಅವ್ರು ಬಂದರು. ಸೊ ಈ ಥರ ಆ ಒಂದು ಚಿತ್ರ ಹೇಗೆ ಮುಗೀತು ಗೊತ್ತಿಲ್ಲ. ಅಲ್ಲಿ ನಮ್ಗೆ ಹೇಳ್ಬೇಕು, ಈ ಥರ ಮಾಡಿ, ಈ ಥರ ಮಾಡಿ. ಸೊ ಆ ಒಂದು ದೊಡ್ಡ ಸ್ಟಾರು ಇಲ್ಲ, ಅದೆಲ್ಲ ಮಾಧ್ಯಮ ಮತ್ತು ಜನಗಳ ಮನಸ್ಸಲ್ಲಿ ಅಷ್ಟೇ. ದೊಡ್ಡ ಸ್ಟಾರ್ ಅಂತ ಅವ್ರ ಎಲ್ಲ ಇವತ್ತು ನನಗೆ ಗೊತ್ತಿರೋದು. ಆ ರೀತಿ ಸೆಟ್ಟನ್ನ ಯಾವ ಥರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರೆ ಅಂದರೆ, ಅಲ್ಲಿ ಒಬ್ಬೊಬ್ಬರ ಮೈಂಡಲ್ಲಿ ಏನೇನೋ ಓಡ್ತಾ ಇದ್ದಾರೆ, ಅದನ್ನೆಲ್ಲ ಕಲೆಕ್ಟಿವ್ ಆಗಿ ಸೆಟ್ ಮಾಡಿ ಶೂಟಿಂಗ್ ಮುಖ್ಯ. ಎಲ್ಲರ ಗಮನ ಸೆಳೆದು ತಮಾಷೆ ಮಾಡಿ ಅದನ್ನು ಎಷ್ಟು ಚೆನ್ನಾಗಿ ಆ ಒಂದು ಸೆಟ್ಟನ್ನು ಖುಷಿಯಾಗಿಟ್ಟು ಅಲ್ಲಿ ಆಗಬೇಕಾದ ಕೆಲಸನ ಆನ್ ಟೈಮ್ ಮುಗಿಸ್ಕೊಳ್ಳೋದಕ್ಕೆ ಆ ಪ್ರಯತ್ನ ಇದೆಯಲ್ಲ, ಹ್ಯಾಟ್ಸ್ ಆಫ್ ಸುದೀಪ್ ಅವರೇ. ಅವತ್ತು ನೋಡ್ತಾ ಇದ್ದೀನಿ, ಇವತ್ತು ನೋಡ್ತಾ ಇದ್ದೀನಿ, ಅದನ್ನು ಕೇಳ್ತಾ ಇದ್ದೀನಿ. ನಾನು ನೋಡೋದಲ್ಲ, ಇವತ್ತು ಅಂದರೆ ಎಷ್ಟೋ ಹೊಸ ಪ್ರತಿಭೆಗಳು ಬಂದು ನಿಮ್ಮ ಅದ್ರ ಬಗ್ಗೆ ಮಾತಾಡುವಾಗ ನನಗೆ ತುಂಬ ಖುಷಿ ಆಯಿತು. ಈ ಥರ ಸುದೀಪ್ ಅವ್ರ ಬಗ್ಗೆ ಮಾತಾಡ್ತಾ ಹೋದರೆ ತುಂಬ ಮಾತಾಡ್ಬೋದು. ಈ ಚಿತ್ರದ ಮುಖ್ಯವಾಗಿ ನಿರ್ದೇಶಕರು, ಎರಡನೇ ಚಿತ್ರ ಅವ್ರದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇ ಚಿತ್ರ ತುಂಬ ದೊಡ್ಡ ಹಿಟ್ಟಾಗಿ ಕನ್ನಡದಲ್ಲಿ, ಎರಡನೇ ಚಿತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರೊಡ್ಯೂಸರ್ ಬಂದು ಸತ್ಯಜ್ಯೋತಿ ಫಿಲಿಮ್ಸ್, ತ್ಯಾಗರಾಜನ್ ಅಂದರೆ ತಮಿಳ್ನಾಡಲ್ಲಿ ತುಂಬ ದೊಡ್ಡ ಬ್ಯಾನರ್, ತುಂಬ ದೊಡ್ಡ ಪ್ರೊಡ್ಯೂಸರ್ ಅವರು. ಕನ್ನಡ ಚಿತ್ರರಂಗದಲ್ಲಿ, ಕನ್ನಡ ಪಿಕ್ಚರ್ ಈಗ ಸುದೀಪ್ ಅವ್ರ ಜೊತೆ ಮಾಡಿದ್ದಾರೆ. ತುಂಬ ಸಂತೋಷ. ಅವ್ರಿಗೆ ನಾನು ಇದೇ ಥರ ಹಲವಾರು ಚಿತ್ರಗಳನ್ನ ಮಾಡ್ತಾ ಇರಿ ಅಂತ ನಾನು ಸ್ವಾಗತಿಸ್ತೇನೆ. ಒಂದು ಡಿಸ್ಕಷನ್ ಆಯಿತು, ಸುದೀಪ್ ಸರ್ ಒಂದು ಸಿನಿಮಾ ಈ ವರ್ಷ ಬರಲೇಬೇಕು, ಸೊ ಮಾರ್ಕ್ ಸ್ಟಾರ್ಟ್ ಆಗುತ್ತೆ, ಸೊ BRB ಅಲ್ಲಿವರೆಗೂ ಹೋಲ್ಡಲ್ಲಿ ಇರೋಣ ಅಂತ. ಸೊ ನಾನು ಅಂದ್ಕೊಂಡೆ ಜೀವನದೊಂದು 1.5-2 ವರ್ಷ ಹೊತ್ತು ಇನ್ನೊಂದು ಅಂತ. ಬಿಕಾಸ್ ಲೋ ಬಜೆಟ್ ಸಿನಿಮಾ, ಹೊಸಬರ ಸಿನಿಮಾನೇ ಇಷ್ಟು ಬೇಗ ಮುಗಿಸೋದು ಸಾಧ್ಯನೇ ಇಲ್ಲ. ಅದರಲ್ಲಿ ಸೂಪರ್ ಸ್ಟಾರ್ ಸಿನಿಮಾ ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಮೆಂಟಲಿ ಪ್ರಿಪೇರ್ ಆಗಿದೆ, ಹೋಯ್ತು ಅಂತ. ಸೊ ಥ್ಯಾಂಕ್ ಯು ವಿಜಯ್ ಅವರೇ, ಫಸ್ಟ್ ಆಫ್ ಆಲ್ ಮುಗಿಸಿದ್ದೀರಾ, ಮುಗಿಸಿ ನಮ್ಮ ಕೈಗೆ ವಾಪಸ್ ಕೊಡ್ತಾ ಇದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ಕಮಿಂಗ್ ಅಪ್ ವಿತ್ ಸಚ್ ಅ ವಂಡರ್ಫುಲ್ ಪ್ರಾಡಕ್ಟ್ ಇನ್ ಸಚ್ ಅ ಶಾರ್ಟ್ ಡ್ಯೂರೇಷನ್. ಸತ್ಯಜ್ಯೋತಿ ಸಿನಿಮಾಸ್ಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಎರಡನೇದಾಗಿ ನಾನು ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ತಾನೆ ಇದ್ದೆ, ಬಿಕಾಸ್ ಇಂಡಸ್ಟ್ರಿ ಅವ್ರಿಗೆ ಒಂದು ಪ್ರೇಯರ್ ಇದೆ, ಈ ಸಿನಿಮಾ ರಿಲೀಸ್ ಆಗುತ್ತೆ, ನಂದು ಇನ್ನೂ ದೊಡ್ಡ ಪ್ರೇಯರ್ ನಡೀತಾ ಇತ್ತು ಬ್ಯಾಕ್ಗ್ರೌಂಡಲ್ಲಿ, ಬೇಗ ಮುಗೀಲಿ ಅಂತ. ಸೊ ಫಾಲೋ ಅಪ್ ಮಾಡ್ತಾನೆ ಇದ್ದೆ. ಎಷ್ಟು ದಿನ ಶೂಟಿಂಗ್ ಆಯಿತು, ಮುಗಿಸಿದ್ರೆ ಆಗುತ್ತಾ ಅಂತ. ಇನ್ಫ್ಯಾಕ್ಟ್ ಲಾಸ್ಟ್ ಮಂತ್ವರೆಗೂ ನನಗೆ ಖಂಡಿತ ನಂಬಿಕೆ ಇರಲಿಲ್ಲ ಆಗುತ್ತೆ ಅಂತ. ಸೊ ಯಾವಾಗ ಲಾಸ್ಟ್ ಸ್ಕೆಡ್ಯೂಲ್ ಶೂಟ್ಗೆ ಹೋದ ಒಂದು ಸಾಂಗ್ ಮುಗಿಸ್ತಾ ಇದ್ರು, ಸೊ ಅವಾಗ ಒಂದು ಖುಷಿ ಆಯಿತು, ನೆಮ್ಮದಿನೂ ಆಯಿತು. that finally ಬರ್ತಾ ಇದೆ ಸಿನಿಮಾ ಅಂತ. We are all looking forward to it. And coming to the song,
ಸೊ ಅಜನೀಶ್ ಅವ್ರ ಮೇಲೆ ಇವತ್ತೊಂದು ಫಾರ್ಮಲ್ ಕಂಪ್ಲೇಂಟ್ ಲಾಂಚ್ ಮಾಡ್ತೀನಿ ನಾನು. ಮ್ಯಾಕ್ಸಲ್ಲೂ ಅಷ್ಟೇ, ಮಾರ್ಗಲ್ಲೂ ಅಷ್ಟೇ, ಮ್ಯಾಕ್ಸಿಮಮ್ ಮಾಸ್ ಸಾಂಗ್ ಇತ್ತಲ್ಲ, ಸೊ ಫೋನ್ ಮಾಡೋದು ಅನ್ನೋ ಅರ್ಜೆಂಟ್ ಲಿರಿಕ್ಸ್ ಬೇಕು ಸಾಂಗ್ಗೆ ಅಂತ. ಸರಿ ಅಜನೀಶ್, ಯಾವಾಗ ಬೇಕು? ನಾಳೆ ಶೂಟಿಂಗು, ಇವತ್ತು ಬೇಕು ಅಂತ. ಸೊ 3 hours ಬರೆದಿದ್ದೆ ಆ ಸಾಂಗ್ನ. ಸರಿ, ಓಕೆ, ಒಂದ್ಸಲ ಆಯಿತು. ಈ ಸಲ ಮತ್ತೆ ಸೈಕೋಸ್ ಆಯ್ತಾ, ಫೋನ್ ಮಾಡೋದು, ಅನೂಪ್ ಶೂಟಿಂಗ್ ನಡೀತಾ ಇದೆ, ಸಾಂಗ್ ಬೇಕು ಅಂದರು. ಇದುವರೆಗೂ ಶೂಟಿಂಗ್ ನಡೆಯೋಕ್ಕೆ ಮುಂಚೆ ಕೇಳ್ತಾ ಇದ್ರು, ಈ ಸಲ ಶೂಟಿಂಗ್ ನಡೀತಾ ಇದೆ, ಸಾಂಗ್ ಬೇಕು ಅಂದರು. ಮತ್ತು ಶೂಟಿಂಗ್ ಹೆಂಗೆ ಮಾಡ್ತಾರೆ ಅಂತ ಹೇಳಿದೆ. ಇಲ್ಲ BGM ಮಾಡ್ತಾ ಇದ್ದಾರೆ, ಲಿರಿಕ್ಸ್ ಏನೋ ಬರೆದಿರೋದು ಇಷ್ಟ ಆಗಿಲ್ಲ, ನೀವೇನೋ ಬೇರೆ ಬರೀಬೇಕಂತ ಹೊಸದಾಗಿ. ಸೊ ಬರೆದ್ಬಿಟ್ಟು ಕಳಿಸ್ದೆ ಒಂದು ವರ್ಷನ್ ಬೇಸ್ಡ್ ಆನ್ ಹಿಂದೆ ಏನು ಬರೆದಿತ್ತು. ಸೊ ಅದ್ರ ಮೇಲೆ ಒಂದು ಐಡಿಯಾದಲ್ಲಿ ಬರೆದೆ. ಬರೆದಾದ್ಮೇಲೆ ವಾಪಸ್ ಸುದೀಪ್ ಸರ್ದು ಒಂದು ವಾಯ್ಸ್ ನೋಟ್ ಬಂದೆ. ಈ ಥರ ಬೇಡ, ಹೀರೋ ಇಂಟ್ರೊಡಕ್ಷನ್ ಥರ ಬೇಡ, ಒಂಥರ ಕಂಪ್ಲೀಟ್ ಕ್ರೇಜಿ ಕ್ಯಾರೆಕ್ಟರ್, ಅದಕ್ಕೆ ಬೇಕಾಗಿರೋ ಥರ ಬೇಕು ಅಂತ. ಸೊ ಆ ಟೈಮಲ್ಲಿ ಉಟ್ಕೊಂಡಿದ್ದೆ ಸೈಕೋಸ್ ಆಯ್ತಾ ಅನ್ನೋ ಲೈನ್. ಸೊ ನೀವು ರಿಕ್ವೆಸ್ಟ್ ಮಾಡಿದ್ರೆ ಒಂದು ಲೈನ್ ಮಾಡಿ. ಅದಕ್ಕಿಂತ ಮುಂಚೆ ಸರ್, ಪ್ರತಿಯೊಂದು ಸತಿ ನೀವು ಅಜನೀಶ್ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ಬೇಕು ಅನ್ಬೇಡಿ ಸರ್. ಇಷ್ಟು ಕಂಪ್ಲೇಂಟ್ಸ್ ಅಂತ ತಗೊಳ್ಳೋ ಶಕ್ತಿ ಇದೆ ಪಾಪ ಅವ್ರಿಗೆ. ಅಷ್ಟು ಕಷ್ಟಪಟ್ಟು ನೋಡಿ, ದಿಢೀರ್ ಮಾಡೋ ಅಡುಗೆನೇ ಚೆನ್ನಾಗಿರುತ್ತೆ. ಅದಕ್ಕೆ ಈ ತರ 1-2 ದಿನದಲ್ಲಿ ಮಾಡೋಂಥ ಸಾಂಗ್ಗಳೇ ಸೂಪರ್ ಆಗಿ ಬರುತ್ತೆ, ಅಷ್ಟೇ ಅದ್ಭುತವಾಗಿ ಬಂದಿದೆ. ಈಗ ನಿಮ್ ಕಡೆ ಇಲ್ಲ ಆನ್ ಅ ಸೀರಿಯಸ್ ನೋಟ್, ಐ ಥಿಂಕ್ ನಾನು ಯಾವತ್ತೂ ಹೇಳ್ತೀನಿ, ನನ್ನ ಸಿನಿಮಾದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸೆಕೆಂಡ್ ಹೀರೋ ಅಂತ. ಸೊ ಎವ್ರಿ ಫಿಲ್ಮ್ ಹಿ ಡಸ್ ಫ್ಯಾಂಟಾಸ್ಟಿಕ್ ಮ್ಯೂಸಿಕ್ ಕೊಡ್ತಾರೆ. ಅಜನೀಶ್ ಅವ್ರಿಗೆ ಬರ್ಲಿ ಜೋರ್ ಚಪ್ಪಾಳೆ. ಈಗ ನಿಮ್ ಕಡೆಯಿಂದ ಬರ್ಲಿ ಸರ್ ಆ ಒಂದು ಸಾಂಗ್. 3, 2, 1 go. ಎಡು ಬಿಡದೆ ತಡೆ ಕೊಡದೆ ಗುಡುಗೋ ಗುಡುಗಿವ, ಎರಗದೆ ಜರಗದೆ ಎರಗಿದರೆ ಅಡಿ ಹೊಡಿ ಕಡಿ ಬಡಿಯುವ, ಕುಟುಕು ಕಟಕ ಕಂಡರೆ ಕಂಟಕ ಕಪಟ ನಾಟಕ ಬಿಟಾಕು ಬೆಂಕಿಯ ಕಿಡಿಯ ಸುಡುವ ಐಡಿಯಾ ಮನಸ್ಸಿನಿಂದಾನೆ ಸುಟ್ಟಾಕು ಹೈ ವೋಲ್ಟೇಜ್ ಟ್ರಿಪಲ್ ಸ್ಟಾರ್ ಬೋಲೋ ಮಾಕ್ಯೆ ಸೈಕೋ ಸೈತಾನ್ ಪಕ್ಕ ಮೆಂಟಲೆ, ವೈಲೆಂಟ್ ಆದ್ರೂ ಹಾಟು ಜೆಂಟಲೆ, ಗುಡಿಯ ಕಟ್ಟಿ ಬನ್ನಿಗಂತಲೇ 6 feet ರಾವಣ ಬಟ್ ವಿದ್ವಂತಲೇ. ಒಂದು ಲೆಸನ್ ಅಂತ ಹೇಳ್ಬೋದು ಎಂಟೈರ್ ಇಂಡಸ್ಟ್ರಿಗೆ. ಸಿನಿಮಾನ ಅಂದರೆ ಒಂದು ಕ್ವಾಲಿಟಿ ಸಿನಿಮಾನ ಹೇಗೆ ಅದನ್ನ ಇಷ್ಟು ಬೇಗ ಒಂದು ಪ್ರಾಡಕ್ಟ್ ರೆಡಿ ಮಾಡೋದು ಅಂತ. ಆ್ಯಂಡ್ ಆ ಟ್ರೈಲರ್ ನೋಡಿದಾಗ ಇಷ್ಟು ಅರ್ಜೆಂಟಾಗಿ ಮಾಡಿದ್ರೆ ಅಂತ ಅನ್ಸೋದೇ ಇಲ್ಲ. ತುಂಬ ಟೈಮ್ ತಗೊಂಡು ತುಂಬ, ಯಾಕಂದರೆ ಎಲ್ಲೋ ಒಂದು ಫ್ರೇಮಲ್ಲೂ ಒಂದು ಏನೋ ಸಿಂಪಲ್ ಶಾರ್ಟ್ಸ್ಗಳಿಲ್ಲ, ಅಷ್ಟು ಅದ್ಭುತವಾಗಿರೋ ಒಂದು ಫ್ರೇಮ್ಸ್ಗಳಿಲ್ಲ. ಅದಕ್ಕೆ ಡೆಫಿನೆಟ್ಲಿ ಒಬ್ಬರು ಮೇಕರ್ ಆಗಿ ಎಷ್ಟು ಟೈಮ್ ಬೇಕು, ಎಷ್ಟು ಪ್ರೊಡಕ್ಷನ್ ರಿಸೋರ್ಸ್ ಅಷ್ಟು ಬೇಕು ಅಂತ ಗೊತ್ತಿರುತ್ತೆ. ಐ ಥಿಂಕ್ ಆ ಔಟ್ಪುಟ್ಟು ಈ ಟೈಮಲ್ಲಿ ಹ್ಯಾಟ್ಸ್ ಆಫ್ ಇಡೀ ತಂಡಕ್ಕೆ. ಆ್ಯಂಡ್ ಸರ್ ಕಾಯ್ತಾ ಇದ್ದೀವಿ. ಸೊ ಮ್ಯಾಕ್ಸ್ ಕೂಡ 8-8:30 ಶೋ ನೋಡಿ ಸರ್ ಮೆಸೇಜ್ ಮಾಡಿದ್ದೆ. ಡೆಫಿನೆಟ್ಲಿ ನನ್ನ ಮಗಳನ್ನು ಕರ್ಕೊಂಡು ನೋಡ್ತೀನಿ ಮಾರ್ಕ್. ಆ್ಯಂಡ್ ಆಸ್ ಅ ಫ್ಯಾನ್ ಎಲ್ಲರೂ ಕಾಯ್ತಾ ಇದ್ದೀವಿ ನಿಮ್ಮ ಸಿನಿಮಾನ ಥಿಯೇಟ್ರಲ್ಲಿ ಎಂಜಾಯ್ ಮಾಡೋದಕ್ಕೆ. ಇದೇ ರೀತಿ ನೆಕ್ಸ್ಟ್ ಡಿಸೆಂಬರ್ ರೆಡಿ ಆಗುತ್ತೆ ಸರ್. ಡಿಸೆಂಬರ್ ನೆಕ್ಸ್ಟ್ ಕ್ರಿಸ್ಮಸ್ ಫಿಲ್ಮ್ ಸಿನಿಮಾ ಮಾಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಡಾರ್ಲಿಂಗ್, ಥ್ಯಾಂಕ್ ಯು ಸೊ ಮಚ್. ಮ್ಯಾಕ್ಸ್ ನನಗೆ ಸೆಟ್ ಸಿಕ್ಕಿದ್ದು ಅಂದರೆ ಸುದೀಪ್ ಅಣ್ಣ ಜೊತೆ ಆ್ಯಕ್ಟ್ ಮಾಡೋದು. ಒಂದು ಸಿನಿಮಾ ಅನ್ನೋ ಲೈಬ್ರರಿ ಇತ್ತು ಅಂದರೆ ಆ ಲೈಬ್ರರಿನಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕ್ಯಾಮ್ರಾ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಎಲ್ಲವೂ ಇರುತ್ತೆ. ಬುಕ್ಸು, ಆ ಬುಕ್ಸ್ ಎಲ್ಲ ಓದ್ಕೊಂಡು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರುವಂಥದ್ದು ಒಬ್ಬರು ಸುದೀಪ್ ಅಣ್ಣ. ಒಂದು ಲೈಬ್ರರಿಗೆ ಪ್ರಾಂಶುಪಾಲರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿ ಸಲ ಸೆಟ್ಟಲ್ಲಿ ನಮ್ಮ ಜೊತೆ ಆ್ಯಕ್ಟ್ ಮಾಡ್ತಿರ್ತಾರೆ, ನಮ್ಮ ಜೊತೆ ಏನೋ ಡೈಲಾಗ್ ಹೇಳ್ತಿರ್ತಾರೆ. ಅದು ನೋಡಿದ್ರೆ ಆ ಟ್ರೈಲ್ ಯಾಕೋ ಟ್ರೈಲಿ ಶೇಕ್ ಆಗ್ತಿದೆ ಅಂತ ಹೇಳ್ತಾರೆ. ಅದೇ ಯಾಕೋ ಕಂಟಿನ್ಯೂಟಿ ಪೇಪರ್ ಬಿದ್ದಿಲ್ಲ ಅಂತಾರೆ. ಅಂದರೆ ಆ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಬಗ್ಗೆನೂ ಗೊತ್ತು ಅವ್ರಿಗೆ. ಹಾಗಾಗಿನೇ ಈ ಸಿನಿಮಾ ಮಾರ್ಕ್ ಸಿನಿಮಾ ಇಷ್ಟು ಶಾರ್ಟ್ ಪೀರಿಯಡಲ್ಲಿ ಮುಗಿಸೋಕ್ಕೆ ಸಾಧ್ಯ ಆಯಿತು. ಅಂದರೆ ಆ ಕ್ವಾಲಿಟಿ ಅದೆಲ್ಲ ಮಾರ್ಕ್ ಸಿನಿಮಾ ಡಿಸೆಂಬರ್ 25 ನಮ್ಮ ಇಡೀ ದೇಶದಲ್ಲೇ ಒಂದು ಮಾರ್ಕ್ ಆಗಿ ಉಳಿಯುತ್ತೆ. ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ. ವಿಜಯ್ ಸರ್ ಆಲ್ ದ ಬೆಸ್ಟ್. ಆ್ಯಂಡ್ ಆ ಡೈರೆಕ್ಟರ್ ಶಿವಣ್ಣ ಇರ್ಬೋದು, ಚಂದ್ರು ಸರ್ ಇರ್ಬೋದು, ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಈಗೆಲ್ಲರೂ ಭಾಷಾ ಕಿಚ್ಚ ಸುದೀಪ್ ಬಗ್ಗೆ ಮಾತಾಡೋದು. ಬಟ್ ಐ ವಾಂಟ್ ಟು ಟಾಕ್ ಅಬೌಟ್ ಮೈ ಫಾದರ್. ಮನೇಲಿ ನೋಡಿರೋದ್ರಲ್ಲಿ ಫಸ್ಟ್ ಆಫ್ ಆಲ್ ಹಿ ಇಸ್ ನೆವರ್ ಅಟ್ ಹೋಮ್. ಒಂದಿನ ಶೂಟಿಂಗ್ ಮಾಡ್ತಾರೆ, ಇಲ್ಲಾಂದ್ರೆ CCLಗೆ ಹೋಗ್ತಾರೆ, ಇಲ್ಲಾಂದ್ರೆ ಬಿಗ್ ಬಾಸ್ಗೆ ಹೋಗ್ತಾರೆ. ಬಟ್ ಇವಿಷ್ಟು ವರ್ಷ ನೀವು ಮಾಡಿರೋ ತ್ಯಾಗ ಆಗಿರ್ಬೋದು, ಕಷ್ಟ ಆಗಿರ್ಬೋದು, ಅದಷ್ಟು ಈ ಟ್ರೈಲರಲ್ಲಿ ಕಾಣಿಸ್ತಾರೆ. ಆ್ಯಂಡ್ ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಸ್ಪೋಕನ್ ಅಬೌಟ್ ಇಟ್. always going to be a very big inspiration to all of us. And secondly,
ಮತ್ತೆ ಸುಪ್ರಿಯಾಂಗಿ ಪ್ರೊಡಕ್ಷನ್ಸ್ ಮೊದಲನೇ ಸರಿ ವಿತ್ ಹೆಲ್ಪ್ ಆಫ್ KRG Studios you are getting into distribution, so all the very best for that. And yes, Mark, December 25th ದಯವಿಟ್ಟು ಬನ್ನಿ, ಚಿತ್ರಮಂದಿರದಲ್ಲಿ ಈ ಪಿಕ್ಚರ್ ನೋಡಿ ಸಂಭ್ರಮಿಸಿ, and it won't be a disappointment. Thank you. ಅದು ನಿಧಾನಕ್ಕೆ ಆಗ್ಬೋದು, ಚಿರತೆ ನಿಧಾನಕ್ಕೆ ಕೊಡ್ಬೋದು, ನಾನು ನಿಧಾನಕ್ಕೆ ಆಗ ಬಂದಿದ್ದು ಮಾರ್ಕ್ ಫಂಕ್ಷನ್ ಮೇಕಪ್ ಹಾಕೊಂಡಾಗ ಎಲ್ಲರೂ ಹಸಿ ಬಣ್ಣದಾಗಲೂ ತುಂಬಾ ಅದ್ಭುತವಾಗಿ ನೀವೇ ಎಲ್ಲರೂ ರಿಸಲ್ಟ್ ನೋಡಿದಾಗ ಸಖತ್ ಖುಷಿ ಆಯ್ತು. ಯೂಶಲಿ ಫಿಲಮ್ ಸೆಕೆಂಡ್ ಹಾಫ್ ಮತ್ತೆ ಕ್ಲೈಮ್ಯಾಕ್ಸ್ ಸೀಟ್ ಹಿಡ್ತಿರುತ್ತೆ, ಬಟ್ ಟ್ರೈಲರ್ ನೋಡಿದಾಗ ಗೊತ್ತಾಯ್ತು ಈ ಸಿನಿಮಾ ಫಸ್ಟ್ ಸೀನ್ ಇಂದನೇ ಸೀಟ್ ಹಿಡ್ತಿರುತ್ತೆ ಅಂತ. ಸೊ ಮ್ಯಾಕ್ಸು ಫ್ಯಾನ್ ಶೋ ನೋಡಿದ್ದು, ಮಾರ್ಕು ಫ್ಯಾನ್ ಶೋ ನೋಡಕ್ಕೆ ಕಾಯ್ತಾ ಇದ್ದೀನಿ. ಸೊ ಆಲ್ ದ ಬೆಸ್ಟ್. ಇಷ್ಟು ದಿನ ನಾವೆಲ್ಲ ಸಿನಿಮಾದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಕೊಂಡು ನೋಡ್ತಾ ಇದ್ವಿ ಆನ್ ಸ್ಕ್ರೀನ್ ಟು ಸಿ ಆಲ್ ಆಫ್ ಅವರ್ ವರ್ಕ್. ಫಸ್ಟ್ಲಿ ಥ್ಯಾಂಕ್ ಯು ಸುದೀಪ್ ಸರ್. ಹಿಂದೆ ಮಾತಾಡ್ಬೇಕಾ? ಸೊ ಎಲ್ಲರಿಗೂ ನಮಸ್ಕಾರ. ಆ್ಯಂಡ್ ನಮ್ಮ ಸ್ಟೇಜ್ ಮುಂದೆ ಇರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರ. ಥ್ಯಾಂಕ್ ಯು ಆಲ್ ಸೋ ಮಚ್. ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡಿದ್ರೆ ಒಂದು ದೊಡ್ಡ ಖುಷಿ. ಆ್ಯಂಡ್ ಸುದೀಪ್ ಸರ್, ಈ ಸಿನಿಮಾದಲ್ಲಿ ಇಡೀ ತಂಡ ವಿಜಯ್ ಸರ್, ಚಂದ್ರ ಸರ್ ಆ್ಯಂಡ್ ಟೆಕ್ನಿಕಲ್ ಟೀಮ್ ಅವರೆಲ್ಲ 24/7 ಕೆಲಸ ಮಾಡಿದ್ದಾರೆ. ಆ್ಯಂಡ್ ನೀವೂ ಅಷ್ಟೇ ಸರ್, ಸಿನಿಮಾದಲ್ಲಿ ನೀವು ಬಂದು ಶೂಟಿಂಗ್ ಮುಗಿಸ್ಕೊಂಡು ಹೋದ್ರು ಯು ವಾಸ್ ಸ್ಲೀಪಿಂಗ್ ಓನ್ಲಿ ಫಾರ್ 2-3 hours. ಆ್ಯಂಡ್ ಇನ್ನೊಂದು ಕಡೆ ಬೇರೆಯವ್ರು ಯಾರೇ ನಾವು ಮೀಟ್ ಮಾಡೋಕೆ ಬಂದ್ರು ಅಷ್ಟೇ ಗೌರವದಿಂದ ಅವ್ರನ್ನ ಮಾತಾಡ್ತಿ ಮೀಟ್ ಮಾಡ್ತಾ ಇದ್ವಿ. ಆ್ಯಂಡ್ ಎನಿ ಅದರ್ ವರ್ಕ್ 100% ಎಫರ್ಟ್ ಹಾಕಿ ಕೆಲಸ ನಡೆಸ್ಕೊಡ್ತಾ ಇದ್ರಿ. ಐ ಥಿಂಕ್ ನಾವೆಲ್ಲ ಲಕ್ಕಿ ಒನ್ಸ್ ಅಂತ ಹೇಳ್ಬೋದು, ಯಾಕಂದ್ರೆ ಅವ್ರನ್ನ ಸ್ಕ್ರೀನ್ ಅವ್ರು ಹೇಗೆ ಆ್ಯಕ್ಟ್ ಮಾಡ್ತಾರೆ ಅಂತ ನೋಡ್ತಿದ್ವಿ. ಬಟ್ ಅಟ್ ದ ಸೇಮ್ ಟೈಮ್ ಅವರಿಂದ ಕಲಿಯೋಕ್ಕೆ ತುಂಬ ವಿಚಾರಗಳು ದಿನ ಸಿಗ್ತಿತ್ತು. ಸೊ ಒಂದು ಶಾರ್ಟ್ ಫಸ್ಟ್ ನನಗೆ ಸುದೀಪ್ ಸರ್ ಸಿನಿಮಾ ಅಂತ ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟೆ. ಆಮೇಲೆ ನನಗೆ ಬೋನಸ್ ಆಗಿ ಡೈರೆಕ್ಟರ್ ಒಳ್ಳೆ ಪಾತ್ರನೂ ಕೊಟ್ಟು ಅದನ್ನ ನಾನು ಚೆನ್ನಾಗಿ ಮಾಡಬಲ್ಲೆ ಅಂತ ನನ್ನ ಮೇಲೆ ನಂಬಿಕೆ ಇಟ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಲ್ಲದೆಲ್ಲ ಸತ್ಯಜ್ಯೋತಿ ಫಿಲ್ಮ್ಸ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಫ್ರಮ್ ಫುಡ್ ಟು ಕೇರ್ ಟು ಅನ್ಕಂಡೀಷನಲ್ ಸಪೋರ್ಟ್. It's the best environment to work with. Thank you so much. Shekhar sir, thank you for your patience. ನಾವೆಲ್ಲರೂ ಅಷ್ಟೇ ಈಗರಾಗಿ ಸಿನಿಮಾ ನೋಡೋಕ್ಕೆ ಕಾಯ್ತಾ ಇದ್ವಿ. ಆ್ಯಂಡ್ ಐ ಮೇಡ್ ಫ್ರೆಂಡ್ಸ್ ಫಾರ್ ಲೈಫ್. ರೋಶಿನಿ, ಪ್ರತಾಪ್, ದೇಶಪಾಂಡೆ ಸರ್, ಮಯೂರ್, ಅಭಿ, ಸತ್ಯ ಎಲ್ಲರೂ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಸುದೀಪ್ ಸರ್. ಅವ್ರು ಎಷ್ಟು ರೆಸ್ಪೆಕ್ಟೆಡ್ ಏನಕ್ಕೆ ಅಂತ ನನಗೆ ಗೊತ್ತಾಯಿತು. ಯಾಕಂದರೆ ನನಗೆ ಡೈಲಾಗ್ ಮೇಲೆ ಫೋಕಸ್ ಮಾಡಿದ್ರೆ ಎಕ್ಸ್ಪ್ರೆಷನ್ ಮಿಸ್ ಆಗುತ್ತೆ, ಈ ಎರಡರ ಮೇಲೆ ಫೋಕಸ್ ಮಾಡಿದ್ರೆ ಆ್ಯಂಗಲ್ ಮಿಸ್ ಆಗ್ತಾಯಿತ್ತು. ಬಟ್ ಸರ್ ತುಂಬ ಕ್ಯಾಶುವಲ್ ಆಗಿ ಮಲ್ಟಿ ಟಾಸ್ಕ್ ಮಾಡ್ತಾರೆ. ಆ್ಯಂಡ್ ನಿನ್ನೆ ಎಕ್ಸೈಟ್ಮೆಂಟಲ್ಲಿ ಬೆಳಗ್ಗೆ 6 ಗಂಟೆವರೆಗೆ ಎದ್ದಿದ್ದೆ. ನಾನು 6 ಗಂಟೆಗೆ ಕಣ್ಮುಚ್ಚಿದೆ, 10:00ವರೆಗೆ ನಾನು ಇದ್ದೆ. ನಾನು ಇವು ಅಂದ್ಬಿಟ್ಟು ಟೆನ್ಷನಲ್ಲಿಂದ ನನ್ನ ಹಾರ್ಟ್ ಪಟ ಅಂತ ಹೊಡ್ಕೊಳ್ತಿದ್ದೆ. ಸೊ ಬಂದಿರುವಂಥ ಎಲ್ಲ ಪತ್ರಕರ್ತ ಮಿತ್ರರಿಗೆ, ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ. ಮೊದಲನೇದಾಗಿ ಸತ್ಯಜ್ಯೋತಿ ಮೂವೀಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ವಿಜಯ್ ಸರ್ ಬಗ್ಗೆ ಮಾತಾಡಬೇಕಂದ್ರೆ ತುಂಬ ಕ್ಲಾರಿಟಿ ಇರುವಂಥ ಒಬ್ಬರು ಡೈರೆಕ್ಟರ್. ಲೈಕ್ ಪ್ರತಿಯೊಂದು ಫ್ರೇಮಲ್ಲೂ 200-300 ಜನ ಇದ್ರೇನು, ನಾವೇನೋ ಒಂದು ಡೌಟ್ ಕೇಳಿದ್ರೇನು ಏನು ಕನ್ಫ್ಯೂಷನ್ ಇದ್ದರೆ ತುಂಬ ಚೆನ್ನಾಗಿ ಜಸ್ಟಿಫಿಕೇಶನ್ ಕೊಡ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಕಲಿತೆ ನಿಮ್ಮಿಂದ. ಆ್ಯಂಡ್ ನಮ್ಮ ಚಂದ್ರು ನಮಗೆ ಏನಕ್ಕೆ ಬೆಂಕಿ ಚಂದ್ರು ಅಂತಾರಂತ ನನಗೆ ಸೆಟ್ಟಲ್ಲಿ ಹೋದಾಗ ಗೊತ್ತಾಯಿತು. ಸೆಟ್ಟಲ್ಲಿ ನಿಜವಾಗ್ಲೂ ಬೆಳಿಗ್ಗೆ 7 ಗಂಟೆಗೆ ನಾವು ಶುರು ಮಾಡಿದ್ರೆ ರಾತ್ರಿ 2 ಗಂಟೆವರೆಗೆ ಶೂಟಿಂಗ್ ನಡೀತಾಯಿತ್ತು. ಅಟ್ಲೀಸ್ಟ್ ನಮ್ಗೆ ಆರ್ಟಿಸ್ಟ್ಗಳಿಗೆ ವಿ ಹ್ಯಾಡ್ ಅ ಸ್ಪೇಸ್, ಸ್ವಲ್ಪ ರೆಸ್ಟ್ ಮಾಡೋಕ್ಕಲ್ಲ. ಬಟ್ ಟೆಕ್ನಿಷಿಯನ್ಸ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಆಮೇಲೆ ಪ್ರೊಡಕ್ಷನ್ ಟೀಮ್, ಪ್ರತಿಯೊಬ್ಬರು ಟೆಕ್ನಿಕಲ್ ಟೀಮ್, ಅವ್ರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಸಪೋರ್ಟ್ ಇದ್ದಾರೆ ಈ ಸಿನಿಮಾ. ಲೈಕ್ ಸರ್ ಹೇಳಿದಂಥ ಒಂದು ಮಾತಿಗೆ ಪ್ರತಿಯೊಬ್ಬರು ಅಷ್ಟು ಎಫರ್ಟ್ ಹಾಕೋರು. ಎಲ್ಲೂ ಒಬ್ರು ರಿಲ್ಯಾಕ್ಸ್ ಆಗ್ತೀರಾ. ಈ ಸಿನಿಮಾ ಡಿಸೆಂಬರ್ 25ಗೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಸರ್ ಏನು ಪ್ರಾಮಿಸ್ ಮಾಡಿದ್ರು. ಸೊ ಅದನ್ನ ಎಲ್ಲರೂ ಒಂದು ಸಪೋರ್ಟ್ ಆಗಿ ತುಂಬಾ ಒಂದು ನಾವು ಯಾರು ಸ್ಟ್ರಗಲ್ ಅಂತ ಹೇಳಲ್ಲ. ಆ್ಯಂಡ್ ಎವ್ರಿ ಒನ್ ಹ್ಯಾಡ್ ಅ ವಂಡರ್ಫುಲ್ ಟೈಮ್. ಆ್ಯಂಡ್ ನಮ್ಮ ಎಡಿಟರ್ ಗಣೇಶ್ ಅವರು ಅಷ್ಟೇ ಸೆಟ್ಟಲ್ಲಿ ಇದ್ರೆ. ಪಾಪ ತೂಗುಲ್ ಸುರು ಸುದೀಪ್ ಸರ್ ನನಗೆ ಅದು ಕಳ್ಸಿದ ತಕ್ಷಣ ಸರ್ ಅಂತ ಅಲರ್ಟ್ ಆಗ್ಬಿಟ್ಟು ಹಂಗೆ ಅವರು ಇದು ಮಾಡೋದು.
And what do I say, sir? First of all, thank you for referring for this movie, sir. ನಮ್ಮ ಅಮ್ಮಂದೊಂದು ಆಸೆ ಇತ್ತು ಸರ್, ಯಾವಾಗಲೂ ಹೇಳೋರು, ಸುದೀಪ್ ಸರ್ ನಿಮ್ಗೆ ಅಷ್ಟು ವರ್ಷದಿಂದ ಪರಿಚಯ ಅಲ್ಲ, ತಮ್ಮನ ಪಾತ್ರ ಮಾಡು ಅಂತ ಹೇಳೋರು. ಇವತ್ತು ನಾನು ಹೇಳ್ದೆ, ಈ ಥರ ಮಾರ್ಕ್ ಸಿನಿಮಾಗೆ ಮಾಡ್ತಾ ಇದ್ದೀನಿ ಸುದೀಪ್ ಸರ್ ಜೊತೆ ಅಂದರೆ ನಮ್ಮ ತಾಯಿ ಎಷ್ಟು ಖುಷಿ ಪಟ್ಟರು ಅಂದರೆ, ಲೈಕ್ ಐ ಕ್ಯಾನ್ ಥ್ಯಾಂಕ್ ಯು ಎನಫ್ ಸರ್. ಆ್ಯಂಡ್